ಹಿಂದಿನ ತರಗತಿಯಲ್ಲಿ ನಾವು ತ್ರಿಕೋನಮಿತಿಯ ಪ್ರಸ್ತಾವನೆಗಳು ಈ ಅಧ್ಯಾಯಕ್ಕೆ ಸಂಬಂಧಿಸಿದಾಗೆ ತ್ರಿಕೋನಮಿತಿಯ ಅನುಪಾತಗಳನ್ನ ತಿಳ್ಕೊಂಡಿದ್ವಿ. ಹಾಗೆ ತ್ರಿಕೋನಮಿತಿಯ ನಿರ್ದಿಷ್ಟ ಕೋನಗಳನ್ನ ಅಭ್ಯಾಸ ಮಾಡಿದ್ವಿ. ಸೊ ತ್ರಿಕೋನಮಿತಿಯ ಅನುಪಾತಗಳಲ್ಲಿ ಇಲ್ಲಿ 6 ತ್ರಿಕೋನಮಿತಿಯ ಅನುಪಾತಗಳನ್ನ ನೋಡಿದ್ವಿ. ಮೊದಲನೇದಾಗಿ ಸೈನ್ ತೀಟಾ, ಕಾಸ್ ತೀಟಾ, ಕೋಸಿಕ್ಯಾಂಟ್ ತೀಟಾ, ಸೀಕ್ಯಾಂಟ್ ತೀಟಾ, ಟ್ಯಾನ್ ತೀಟಾ, ಕಾಟ್ ತೀಟಾ ಅಲ್ವಾ. ಸೊ ಹಾಗೆ ಇವುಗಳೆಲ್ಲ ನಿರ್ದಿಷ್ಟ ಕೋನಗಳನ್ನ ಅಭ್ಯಾಸ ಮಾಡಿದ್ವಿ. ಸೊ ಸೈನ್ ತೀಟಾ, ಸೊ ಸೈನ್ 30 ಡಿಗ್ರಿ ಏನ್ ವ್ಯಾಲ್ಯೂಸ್ ಬರುತ್ತೆ, ಅದೇ ರೀತಿ ಸೈನ್ 0 ಡಿಗ್ರಿ. ಸೊ ಆ ರೀತಿ ಎಲ್ಲ ನಿರ್ದಿಷ್ಟ ಕೋನಗಳನ್ನ, ಇವುಗಳ ಅನುಪಾತಗಳ ಬೆಲೆಗಳನ್ನ ನೋಡಿದ್ವಿ ಮಕ್ಕಳೇ. ಸೊ ಅದೇ ರೀತಿ ಕೆಲವು ಅಭ್ಯಾಸ ಲೆಕ್ಕಗಳನ್ನ ತಿಳ್ಕೊಂಡಿದ್ವಿ. ಇಲ್ಲೊಂದು ಪ್ರಶ್ನೆ ಇದೆ ನೋಡಿ, 2 tan 30 ಡಿಗ್ರಿ. ಸೊ ಇಲ್ಲಿ ನೀವು ಎಲ್ಲ ನಿರ್ದಿಷ್ಟ ಕೋನಗಳ ಬೆಲೆಗಳನ್ನ ಗೊತ್ತಿರಬೇಕು. ಸೊ ಇವುಗಳೆಲ್ಲ ನೀವು ಅರ್ಥ ಮಾಡ್ಕೊಂಡಿರ್ಬೇಕು. ಸೊ ಇಲ್ಲಿ 2 tan 30 ಡಿಗ್ರಿ ಡಿವೈಡೆಡ್ ಬೈ 1 ಮೈನಸ್ tan ಸ್ಕ್ವೇರ್ 30 ಡಿಗ್ರಿ. ಸೊ ಇದರ ಬೆಲೆ ಕಾಸ್ 60 ಡಿಗ್ರಿ, ಸೈನ್ 60 ಡಿಗ್ರಿ, ಟ್ಯಾನ್ 60 ಡಿಗ್ರಿ, ಡಿ ಏನಿದೆ ಸೈನ್ 30 ಡಿಗ್ರಿ ಇದೆ. ಸೊ ಈಗ ನಾವು ಇದನ್ನ ಸಾಲ್ವ್ ಮಾಡೋಣ. ಸೊ 2 tan 30 ಡಿಗ್ರಿ divided by 1 minus tan square 30 ಡಿಗ್ರಿ ಅಂತ ಇದೆ. ಸೊ is equal to 2 into tan 30 ಡಿಗ್ರಿ. ಸೊ ಇಲ್ಲಿ tan 30 ಡಿಗ್ರಿ, ಇಲ್ಲಿ tan ಫಂಕ್ಷನ್ ಏನ್ ಹೇಳುತ್ತೆ ಹೇಳಿ, ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು. ಸೊ ಇಲ್ಲಿ ಈ ತೀಟಾ ಏನಾಗಿದೆ 30 ಡಿಗ್ರಿ ಆದಾಗ ಇದರ ವ್ಯಾಲ್ಯೂ ಏನಾಗುತ್ತೆ ಹೇಳಿ, ಕೋಷ್ಟಕಗಳಲ್ಲಿ ನೋಡಿದಿರಾ. ಸೊ tan 30 ಡಿಗ್ರಿಯ ಬೆಲೆ 1/√3 ಆಗತ್ತೆ, ಡಿವೈಡೆಡ್ ಬೈ 1 ಮೈನಸ್ tan ಸ್ಕ್ವೇರ್ 30 ಡಿಗ್ರಿ. ಸೊ ಇಲ್ಲಿ tan 30 ಡಿಗ್ರಿ ಏನು 1/√3. ಸೊ ಸ್ಕ್ವೇರ್ ಆಗಿರೋದ್ರಿಂದ ಏನಾಗತ್ತೆ ಹೇಳಿ 1/√3 ಹೋಲ್ ಸ್ಕ್ವೇರ್ ಆಗತ್ತೆ. ಓಕೆ, ಸೊ ಈ ರೀತಿ ನಾವು ಇವುಗಳ ವ್ಯಾಲ್ಯೂಸ್ ಅನ್ನ ಬರ್ಕೊಂಡಿದೀವಿ. ಸೊ ಈಗ ನೀವು ಸಿಂಪಲ್ ಮಲ್ಟಿಪ್ಲಿಕೇಶನ್ ಡಿವಿಷನ್ ಮಾಡ್ತಾ ಹೋದ್ರೆ ಆಯ್ತು. ಸೊ ಈಸ್ ಈಕ್ವಲ್ ಟು 2 into 1/√3 ಏನಾಗತ್ತೆ ಹೇಳಿ 2/√3 ಆಗತ್ತೆ, ಡಿವೈಡೆಡ್ ಬೈ, ಸೊ ಇದು ನೋಡಿ 1 ಇದೆ ಅಲ್ವಾ, ಸೊ 1/1 ಅಂತ ಬರ್ಕೊಳ್ಳಿ, ಮೈನಸ್ 1/√3 ಹೋಲ್ ಸ್ಕ್ವೇರ್. ಸೊ ಇದೇನಾಗತ್ತೆ 1 ಸ್ಕ್ವೇರ್ ಡಿವೈಡೆಡ್ ಬೈ √3 ಸ್ಕ್ವೇರ್ ಆಗತ್ತೆ. ಸೊ ಇಲ್ಲಿ 1 ಸ್ಕ್ವೇರ್ ಅಂದ್ರೆ ಏನು, 1 ಡಿವೈಡೆಡ್ ಬೈ √3 ಸ್ಕ್ವೇರ್ ಅಂದ್ರೆ ಏನಾಗುತ್ತೆ √3 ಇಂಟು √3, ವರ್ಗಮೂಲ 3 ಇಂಟು ವರ್ಗಮೂಲ 3. ಸೊ ಏನಾಗತ್ತೆ ಹೇಳಿ ವರ್ಗಮೂಲ 3 ಇಂಟು ವರ್ಗಮೂಲ 3 3 ಆಗತ್ತೆ. ಓಕೆ, ಸೊ ಈಗ 1/3 ಬರುತ್ತೆ. 1/√3 ಹೋಲ್ ಸ್ಕ್ವೇರ್ ಏನ್ ಬಂದಿದೆ 1/3 ಬಂದಿದೆ. ಸೊ ಈಗ ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿದ್ರೆ 2 ಡಿವೈಡೆಡ್ ಬೈ √3 ಡಿವೈಡೆಡ್ ಬೈ, ಸೊ ನೋಡಿ ಇಲ್ಲಿ 1/1 ಮೈನಸ್ 1/3. ಸೊ ಇಲ್ಲಿ 1 ಮತ್ತೆ 3 LCM ಏನ್ ಬರುತ್ತೆ ಹೇಳಿ 3 ಬರುತ್ತೆ. ಸೊ ಛೇದಗಳನ್ನ ಸಮ ಮಾಡ್ಕೊಳ್ಳೋದು. ಸೊ ಇಲ್ಲಿ 3 ಮತ್ತೆ 1ರ ಲಸ ಏನ್ ಬರ್ತಾ ಇದೆ 3. ಸೊ ಇಲ್ಲಿ 1ಅನ್ನ 3ರಿಂದ ಗುಣಿಸಿದಾಗ 3 ಬರುತ್ತೆ. ಸೊ ಈ 3ಅನ್ನ ಏನ್ ಮಾಡ್ತೀರಾ ಅಂಶಕ್ಕೆ ಗುಣಿಸ್ತೀರಾ. ಸೊ ಲಸ ಮಾಡ್ತೀರಲ್ವಾ. ಸೊ ಇಲ್ಲಿ ಛೇದಗಳು ಬೇರೆ ಬೇರೆ ಇದ್ದಾಗ ನೀವು ಲಸ ತೆಗೆದು ಅದನ್ನ ಆಡ್ ಮಾಡ್ತೀರಲ್ವಾ. ಸೊ ಆ ರೀತಿಯಾಗಿ ಇದನ್ನ ಹಿಂದಿನ ತರಗತಿಯಲ್ಲಿ ನೀವು ಕಲ್ತಿರ್ತೀರಾ. ಸೊ ಇದೇನಾಗತ್ತೆ 3 ಮೈನಸ್ 1 ಬರುತ್ತೆ, ಇಸ್ ಈಕ್ವಲ್ ಟು 2 ಡಿವೈಡೆಡ್ ಬೈ √3, 2 ಡಿವೈಡೆಡ್ ಬೈ ವರ್ಗಮೂಲ 3 ಅಂಶದಲ್ಲಿರೋದು, ಹೋಲ್ ಡಿವೈಡೆಡ್ ಬೈ 3 ಮೈನಸ್ 1 ಏನಾಗತ್ತೆ 2 ಡಿವೈಡೆಡ್ ಬೈ 3 ಆಗತ್ತೆ, ಇಸ್ ಈಕ್ವಲ್ ಟು, ಸೊ ಇಲ್ಲಿ ನೋಡಿ 2 ಡಿವೈಡೆಡ್ ಬೈ ವರ್ಗಮೂಲ 3. ಸೊ ಇದನ್ನ ರೆಸಿಪ್ರೋಕಲ್ ಮಾಡಿದಾಗ ಏನಾಗುತ್ತೆ ಛೇದದಲ್ಲಿ ಇದ್ದಿದ್ದ ಅಂಶಕ್ಕೆ ಹೋಗುತ್ತೆ, ಗುಣಿಸಿ ಇದನ್ನ. ಸೊ ಇಂಟು ಏನಾಗುತ್ತೆ ಛೇದದಲ್ಲಿ ಇದ್ದಿದ್ದು ಅಂಶಕ್ಕೆ ಹೋಗುತ್ತೆ, ಅಂಶದಲ್ಲಿ ಇದ್ದಿದ್ದು ಛೇದಕ್ಕೆ ಬರುತ್ತೆ. ಸೊ ಇದೇನಾಗುತ್ತೆ ಹೇಳಿ 3/2 ಆಗತ್ತೆ. ಓಕೆ, ಸೊ ಇದರ ರೆಸಿಪ್ರೋಕಲ್. ಸೊ ಈಗ 2 ಒಂದ್ಲೆ 2 ಒಂದ್ಲೆ, ಸೊ ಅಂಶ ಮತ್ತು ಛೇದದಲ್ಲಿ 2 ಇದೆ. ಸೊ ಹಾಗಾಗಿ 2 ಕ್ಯಾನ್ಸಲ್ ಆಗತ್ತೆ, ಇಸ್ ಈಕ್ವಲ್ ಟು ಏನಾಯ್ತು 3/√3 ಇಸ್ ಈಕ್ವಲ್ ಟು 3ಅನ್ನ ನಾವು √3 ಇಂಟು √3 ಅಂತ ಬರಿಬಹುದು.
ಇಲ್ಲಿ √3 ಇಂಟು √3 ಏನ್ ಹೇಳಿ ಈಕ್ವಲ್ ಟು 3. ಸೊ ಹಾಗಾಗಿ 3 ಅನ್ನ ನಾನು √3 ಇಂಟು √3 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೇನೆ, ಡಿವೈಡೆಡ್ ಬೈ √3. ಸೊ ಇಲ್ಲಿ ಅಂಶದಲ್ಲಿರೋ ಒಂದು ವರ್ಗಮೂಲ 3, ಛೇದದಲ್ಲಿರೋ ವರ್ಗಮೂಲ 3 ಹೋಗ್ಬಿಡತ್ತೆ. ಈಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ ವರ್ಗಮೂಲ 3. ಸೊ ಇಲ್ಲಿ ಯಾವ ಒಂದು ವ್ಯಾಲ್ಯೂ ವರ್ಗಮೂಲ 3, ಸೊ ಇಲ್ಲಿ ಯಾವುದಕ್ಕೆ ಸಮನಾಗತ್ತೆ ಹೇಳಿ tan 60 ಡಿಗ್ರಿ. ಸೊ ಇಲ್ಲಿ tan 60 ಡಿಗ್ರಿಯ ವ್ಯಾಲ್ಯೂ ಏನಾಗತ್ತೆ ಹೇಳಿ ವರ್ಗಮೂಲ 3 ಅಲ್ವಾ. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರುವ ಆಯ್ಕೆಯಲ್ಲಿ ಸಿ ಏನಾಗತ್ತೆ ಸರಿಯಾದ ಉತ್ತರ ಆಗತ್ತೆ. ಸೊ ಹಾಗಾಗಿ ಇಲ್ಲಿ 2 tan 30 ಡಿಗ್ರಿ ಡಿವೈಡೆಡ್ ಬೈ 1 ಮೈನಸ್ tan ಸ್ಕ್ವೇರ್ 30 ಡಿಗ್ರಿಯ ವ್ಯಾಲ್ಯೂ ಏನು √3 ಇಸ್ ಈಕ್ವಲ್ ಟು ಏನಾಗುತ್ತೆ tan 60 ಡಿಗ್ರಿ. ಸೊ tan 60 ಡಿಗ್ರಿ ಇಸ್ ಈಕ್ವಲ್ ಟು √3. ಓಕೆ, ಸೊ ಈಗ ನಾವೇನ್ ಮಾಡೋಣ, ಮೂರನೆಯ ಪರಿಕಲ್ಪನೆಯನ್ನ ತಿಳ್ಕೊಳ್ಳೋಣ. ಸೊ ಇಲ್ಲಿ ತ್ರಿಕೋನಮಿತಿಯಲ್ಲಿ ಮುಖ್ಯವಾಗಿ 3 ಪರಿಕಲ್ಪನೆಗಳಿವೆ. ಮೊದಲನೇದಾಗಿ ತ್ರಿಕೋನಮಿತಿಯ ಅನುಪಾತಗಳು, ಸೊ ಅವುಗಳನ್ನ ಅರ್ಥ ಮಾಡ್ಕೊಂಡಿದ್ವಿ, 6 ಅನುಪಾತಗಳು ಯಾವ್ಯಾವ್ದಂತ. ಹಾಗೆ ತ್ರಿಕೋನಮಿತಿಯ ನಿರ್ದಿಷ್ಟ ಕೋನಗಳನ್ನ ತಿಳ್ಕೊಂಡಿದ್ವಿ. ಸೊ ಮೂರನೆಯ ಕಾನ್ಸೆಪ್ಟ್ ಯಾವುದು ಅಂದ್ರೆ ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳು. ಸೊ ಈಗಾಗಲೇ ನೀವು ಅಂಕಗಣಿತದ ನಿತ್ಯ ಸಮೀಕರಣಗಳನ್ನ ಹಿಂದಿನ ತರಗತಿಗಳಲ್ಲಿ ಅಭ್ಯಾಸ ಮಾಡಿರ್ತೀರಾ. ಸೊ a ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್, ಸೊ ಇಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಲ್ವಾ. ಸೊ ಅದೇ ರೀತಿ a ಮೈನಸ್ ಬಿ ದ ಹೋಲ್ ಸ್ಕ್ವೇರ್, ಸೊ ಎಲ್ಲಿ ನಿಮ್ಗೆ a ಮೈನಸ್ ಬಿ ದ ಹೋಲ್ ಸ್ಕ್ವೇರ್ ರೂಪದಲ್ಲಿ ಬರುತ್ತಲ್ವಾ, ಸೊ ಆಗ ನೀವೇನ್ ಮಾಡ್ತೀರಾ, ಅದ್ರ ಬದಲು a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ರಿ. ಅದೇ ರೀತಿ a ಮೈನಸ್ ಬಿ ಇಂಟು a ಪ್ಲಸ್ ಬಿ, ಸೊ a ಮೈನಸ್ ಬಿ ಇಂಟು a ಪ್ಲಸ್ ಬಿ, ಸೊ ಇದನ್ನ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಸೊ ಇದು ಎರಡು ಈಕ್ವಲ್ ಆಗುತ್ತೆ. ಸೊ a ಮೈನಸ್ ಬಿ ಇಂಟು a ಪ್ಲಸ್ ಬಿ ಯ ಬದಲು ನಾವೇನ್ ಮಾಡ್ಬೋದು, ಯಾವ್ದಕ್ಕೆ ಸಮನಾಗ್ತಾ ಇರತ್ತೆ, ಇದು a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಗೆ ಸಮನಾಗುತ್ತೆ. ಸೊ ಹೀಗೆ ನೀವು ಅಂಕಗಣಿತದ ನಿತ್ಯ ಸಮೀಕರಣಗಳನ್ನ ಹಿಂದಿನ ತರಗತಿಗಳಲ್ಲಿ ಅಭ್ಯಾಸ ಮಾಡಿದ್ದೀರಾ. ಸೊ ಇಲ್ಲಿ ನಾವು ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳನ್ನ ನೋಡ್ತೇವೆ. ಸೊ ಇವುಗಳ ಸಹಾಯದಿಂದ ನಾವು ಕೆಲವು ಲೆಕ್ಕಗಳನ್ನ ಮಾಡ್ತೇವೆ. ಸೊ ಎಲ್ಲಿ ನೀವು ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಅಂತ ಬಂತು, ಸೊ ಆಗ ನೀವು ಈಕ್ವಲ್ ಟು 1 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಸೊ ಹಾಗಾಗಿ ಈ ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳಲ್ಲಿ ಬರುವಂತಹ 3 ಫಾರ್ಮುಲಾಸ್ ಅನ್ನ ನೀವು ನೆನ್ಪಿನಲ್ಲಿ ಇಟ್ಕೊಳ್ಬೇಕು. ಸೊ ಇದು ಹೇಗ್ ಬಂತು ಅನ್ನೋದು ಅಷ್ಟಾಗಿ ಇಂಪಾರ್ಟೆಂಟ್ ಅಲ್ಲ. ಸೊ ಇದು ಫಾರ್ಮುಲಾಸ್ ಗಳನ್ನ ಮಾತ್ರ ನೀವು ನೆನ್ಪಿನಲ್ಲಿ ಇಟ್ಕೊಳ್ಬೇಕು. ಸೊ ಮೊದಲನೆಯ ಫಾರ್ಮುಲಾ ಏನಿದೆ ಹೇಳಿ ನಿತ್ಯ ಸಮೀಕರಣ, ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ a ಈಸ್ ಈಕ್ವಲ್ ಟು 1. ನೋಡಿ ಇಲ್ಲಿ ಸೈನ್ ಸ್ಕ್ವೇರ್ a ಪ್ಲಸ್ ಕಾಸ್ ಸ್ಕ್ವೇರ್ a ಈಸ್ ಈಕ್ವಲ್ ಟು 1. ಸೊ ಇದನ್ನ ನೀವು ಬೈ ಪಾರ್ಟ್ ಮಾಡ್ಬೇಕು. ಇಲ್ಲಿ ಸೈನ್ ಸ್ಕ್ವೇರ್ a ಪ್ಲಸ್ ಕಾಸ್ ಸ್ಕ್ವೇರ್ a ಈಸ್ ಈಕ್ವಲ್ ಟು 1. ಓಕೆ, ಸೊ ಇದನ್ನ ನಾವು ಒಂದು ನಿತ್ಯ ಸಮೀಕರಣವನ್ನ ಬಳಸ್ಕೊಂಡು ಎರಡು ನಿತ್ಯ ಸಮೀಕರಣವನ್ನ ಫೈಂಡ್ ಔಟ್ ಮಾಡಬಹುದು. ಸೊ ಯಾವ ರೂಪದಲ್ಲಿ ಬರಿಬಹುದು ಇದನ್ನ ನೋಡಿ, ಸೈನ್ ಸ್ಕ್ವೇರ್ a ಪ್ಲಸ್ ಕಾಸ್ ಸ್ಕ್ವೇರ್ a ಈಸ್ ಈಕ್ವಲ್ ಟು 1 ಆರ್ ಸೈನ್ ಸ್ಕ್ವೇರ್ a ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ, ಸೈನ್ ಸ್ಕ್ವೇರ್ a ಈಸ್ ಈಕ್ವಲ್ ಟು 1. ಸೈನ್ ಸ್ಕ್ವೇರ್ a ಜೊತೆ ಏನಿದೆ ಹೇಳಿ, ಕಾಸ್ ಸ್ಕ್ವೇರ್ a ಇದೆ. ಸೊ ಸೈನ್ ಸ್ಕ್ವೇರ್ a ಈಸ್ ಈಕ್ವಲ್ ಟು ಏನಾಗುತ್ತೆ 1 ಮೈನಸ್, ಸೊ ಪ್ಲಸ್ ಇದ್ದಿದ್ದು ರೈಟ್ ಸೈಡ್ ಹೋದಾಗ ಏನಾಗುತ್ತೆ ಹೇಳಿ ಮೈನಸ್ ಆಗತ್ತೆ. ಸೊ ಮೈನಸ್ ಕಾಸ್ ಸ್ಕ್ವೇರ್ a ಆಗತ್ತೆ. ಓಕೆ, ಸೊ ಕೇವಲ ನೀವು ಇದು ಒಂದೇ ಸೂತ್ರವನ್ನ ನೆನಪಿನಲ್ಲಿ ಇಟ್ಕೊಂಡ್ರೆ ಎರಡು ಸೂತ್ರವನ್ನ ನೀವು ಹೇಳಬಹುದು. ಅದೇ ರೀತಿ ಅಥವಾ ಕಾಸ್ ಸ್ಕ್ವೇರ್ a ಈಸ್ ಈಕ್ವಲ್ ಟು, ಸೊ ಕಾಸ್ ಸ್ಕ್ವೇರ್ a ಈಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ 1 ಕಾಸ್ ಸ್ಕ್ವೇರ್ ಜೊತೆ ಇರೋ ಸೈನ್ ಸ್ಕ್ವೇರ್ ಏನಾಗುತ್ತೆ ರೈಟ್ ಸೈಡ್ ಹೋದಾಗ ಪ್ಲಸ್ ಇದ್ದಿದ್ದು ಮೈನಸ್ ಆಗತ್ತೆ. ಸೊ ಚಿಹ್ನೆ ಚೇಂಜ್ ಆಗತ್ತೆ. ಸೊ ಏನಾಗತ್ತೆ ಹೇಳಿ ಮೈನಸ್ ಸೈನ್ ಸ್ಕ್ವೇರ್ a ಆಗತ್ತೆ. ಓಕೆ, ಸೊ ಕೇವಲ ನೀವು ಸೈನ್ ಸ್ಕ್ವೇರ್ a ಪ್ಲಸ್ ಕಾಸ್ ಸ್ಕ್ವೇರ್ a ಈಸ್ ಈಕ್ವಲ್ ಟು 1. ಸೊ ಇದನ್ನ ನೆನಪಿನಲ್ಲಿ ಇಟ್ಕೊಂಡ್ರೆ ಎರಡು ನಿತ್ಯ ಸಮೀಕರಣವನ್ನ ಈಸಿಯಾಗಿ ಹೇಳ್ಬೋದು. ಸೊ ಯಾವ್ಯಾವ ಸಂದರ್ಭದಲ್ಲಿ ಸೈನ್ ಸ್ಕ್ವೇರ್ a ಬರುತ್ತಲ್ವಾ, ಸೊ ಆಗ ನೀವು
1 ಮೈನಸ್ ಕಾಸ್ ಸ್ಕ್ವೇರ್ ಅಂತ ಸಬ್ಸ್ಟಿಟ್ಯೂಟ್ ಮಾಡಬಹುದು. ಯಾಕಂದ್ರೆ ಸೈನ್ ಸ್ಕ್ವೇರ್ ಎ ಈಕ್ವಲ್ ಟು ಏನಾಗ್ತಾ ಇರತ್ತೆ, 1 ಮೈನಸ್ ಕಾಸ್ ಸ್ಕ್ವೇರ್ ಎ ಗೆ ಸಮನಾಗ್ತಾ ಇರತ್ತೆ. ಅಥವಾ ಕಾಸ್ ಸ್ಕ್ವೇರ್ ಎ ಅಂತ ಬಂತು, ಸೊ ಆಗ ನೀವು ಅದ್ರ ಬದಲು 1 ಮೈನಸ್ ಸೈನ್ ಸ್ಕ್ವೇರ್ ಎ ಅಂತ ಹೇಳ್ಬೋದು. ಅದೇ ರೀತಿ 1 ಅಂತ ಎಲ್ಲಾದ್ರೂ ಬಂದ್ರೆ ನಿಮ್ಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಇನ್ನೂ ಚೆನ್ನಾಗಿ ಅರ್ಥ ಆಗತ್ತೆ. ಸೊ 1 ಬದಲು ನೀವು ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂತ ಬರೀಬಹುದು. ಸೊ ಇಲ್ಲಿ ಎ ಅನ್ನೋದು ಆಂಗಲ್ಸ್ ಅಷ್ಟೇ. ಸೊ ಇಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಸೊ ಈಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ, 1 ಆಗತ್ತೆ. ಸೊ ಕೇವಲ ನೀವು ಇದು ಒಂದನ್ನ ನೆನ್ಪಿನಲ್ಲಿ ಇಟ್ಕೊಂಡ್ರೆ ಇನ್ 2 ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳನ್ನ ನೀವೇ ಫಾರ್ಮ್ ಮಾಡಬಹುದು. ಓಕೆ, ಸೊ ಇದು ಒಂದಾಯ್ತು. ಸೊ ಎರಡನೇದೇನಿದೆ, 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು ಸೀಕ್ಯಾಂಟ್ ಸ್ಕ್ವೇರ್ ಎ. ಸೊ ಇದು ಎರಡನೇದು. ಸೊ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು ಸೀಕ್ಯಾಂಟ್ ಸ್ಕ್ವೇರ್ ಎ. ಓಕೆ, ಸೊ ಇದನ್ನ ನೆನಪಿನಲ್ಲಿ ಇಟ್ಕೊಂಡ್ರೆ ಸೊ ಇದ್ರ ಬಿಟ್ಟು ಇನ್ 2 ನಿತ್ಯ ಸಮೀಕರಣವನ್ನ ನಾವು ಹೇಳ್ಬೋದು. ಸೊ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಸೀಕ್ಯಾಂಟ್ ಸ್ಕ್ವೇರ್ ಎ. ಸೊ ಟ್ಯಾನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ, ಸೀಕ್ಯಾಂಟ್ ಸ್ಕ್ವೇರ್ ಎ ಪ್ಲಸ್ 1 ಇದ್ದಿದ್ದು ರೈಟ್ ಸೈಡ್ ಹೋದಾಗ ಏನಾಗುತ್ತೆ, ಮೈನಸ್ 1 ಆಗತ್ತೆ. ಸೊ ಹಾಗಾಗಿ ನೀವು ಟ್ಯಾನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಏನಂತ ಬರಿಬಹುದು, ಸೀಕ್ಯಾಂಟ್ ಸ್ಕ್ವೇರ್ ಎ ಮೈನಸ್ 1 ಅಂತ ಬರಿಬಹುದು. ಅಥವಾ 1 ಇಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ, ಸೀಕ್ಯಾಂಟ್ ಸ್ಕ್ವೇರ್ ಎ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ರೈಟ್ ಸೈಡ್ ಹೋದಾಗ ಪ್ಲಸ್ ಇದ್ದಿದ್ದೇನಾಗತ್ತೆ, ಮೈನಸ್ ಆಗತ್ತೆ. ಸೊ ಮೈನಸ್ ಟ್ಯಾನ್ ಸ್ಕ್ವೇರ್ ಎ. ಓಕೆ, ಸೊ ಇಲ್ಲಿ 1 ಈಕ್ವಲ್ ಟು ಫಸ್ಟ್ ಕೇಸಲ್ಲಿ ಏನಿತ್ತು, ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1. ಸೊ 1 ಬದಲು ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂತ ಬರಿಬಹುದು ಅಂತ ಅಂದೆ. ಸೊ ಕೆಲವೊಂದು ಸಂದರ್ಭದಲ್ಲಿ ಸೊ ಪ್ರಶ್ನೆಗೆ ತಕ್ಕ ಹಾಗೆ ನೀವು ಯಾವುದನ್ನ ಬರೆದ್ರೆ ಸರಿಯಾಗಿ ಸಾಲ್ವ್ ಮಾಡಕ್ ಆಗತ್ತೆ ಅನ್ನೋದನ್ನ ನೋಡ್ಕೊಳ್ಬೇಕಾಗತ್ತೆ. ನೋಡಿ, ಕೆಲವೊಂದು ಸಂದರ್ಭದಲ್ಲಿ ಸೀಕ್ಯಾಂಟ್ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಹೇಳ್ತಾ ಇರ್ತಾರೆ. ಸೊ ಆಗ ಸೀಕ್ಯಾಂಟ್ ಸ್ಕ್ವೇರ್ ಎ ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಬದಲು ಈಕ್ವಲ್ ಟು 1 ಅಂತ ಬರೀಬಹುದು. ಸೊ ಕೇವಲ ನೀವು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಸೀಕ್ಯಾಂಟ್ ಸ್ಕ್ವೇರ್ ಎ ಅನ್ನೋದನ್ನ ನೆನಪಿನಲ್ಲಿ ಇಟ್ಕೊಂಡ್ರೆ ಇನ್ 2 ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳನ್ನ ನೀವು ಈಸಿಯಾಗಿ ಹೇಳ್ಬೋದು. ಓಕೆ, ಸೊ ಮೊದಲನೇದು ಯಾವ್ದು ಹೇಳಿ, ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1. ಎರಡನೇ ನಿತ್ಯ ಸಮೀಕರಣ ಯಾವುದು, 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಏನ್ ಹೇಳಿ, ಸೀಕ್ಯಾಂಟ್ ಸ್ಕ್ವೇರ್ ಎ. ಸೊ ಮೂರನೆಯದು ಯಾವುದು ಅಂದ್ರೆ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಕೋಸಿಕ್ಯಾಂಟ್ ಸ್ಕ್ವೇರ್ ಎ. ಓಕೆ, ಅಥವಾ 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಕೋಸಿಕ್ಯಾಂಟ್ ಸ್ಕ್ವೇರ್ ಥೀಟಾ. ಓಕೆ, ಸೊ ನೋಡಿ ಶಾರ್ಟ್ ಆಗಿ ಎಸ್ ಸ್ಕ್ವೇರ್, ಸೊ ಎಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು 1. ಸೊ ಇಲ್ಲಿ 1 ಪ್ಲಸ್ ಸಿ ಇಸ್ ಈಕ್ವಲ್ ಟು ಸಿ ನೇ ಬರ್ತಾ ಇದೆ. ಸೊ ಹಾಗಾಗಿ ಈ ರೀತಿಯಾಗಿ ನೆನ್ಪಿಟ್ಕೊಳ್ಬಹುದು, 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಕೋಸಿಕ್ಯಾಂಟ್ ಸ್ಕ್ವೇರ್, 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಸೀಕ್ಯಾಂಟ್ ಸ್ಕ್ವೇರ್ ಎ. ಓಕೆ, ಸೊ ಇಲ್ಲಿ ಈ ಒಂದು ನಿತ್ಯ ಸಮೀಕರಣದಿಂದ ಸೊ ಇಲ್ಲಿ ಕಾಟ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ, ಕೋಸಿಕ್ಯಾಂಟ್ ಸ್ಕ್ವೇರ್ ಎ ಪ್ಲಸ್ 1 ಇದ್ದಿದ್ದು ರೈಟ್ ಸೈಡ್ ಹೋದಾಗ ಪ್ಲಸ್ ಇದ್ದಿದ್ದೇನಾಗತ್ತೆ, ಮೈನಸ್ ಆಗತ್ತೆ. ಸೊ ಹಾಗಾಗಿ ಇದೇನಾಯ್ತು ಹೇಳಿ, ಮೈನಸ್ 1. ಕಾಟ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಏನಾಗತ್ತೆ, ಕೋಸಿಕ್ಯಾಂಟ್ ಸ್ಕ್ವೇರ್ ಎ ಮೈನಸ್ 1 ಆಗತ್ತೆ. ಅಥವಾ 1 ಇಸ್ ಈಕ್ವಲ್ ಟು ಏನ್ ಬರಿಬಹುದು, ಕೋಸಿಕ್ಯಾಂಟ್ ಸ್ಕ್ವೇರ್ ಎ ಮೈನಸ್ ಕಾಟ್ ಸ್ಕ್ವೇರ್ ಎ ಆಗತ್ತೆ. ಸೊ ಕೋಸಿಕ್ಯಾಂಟ್ ಸ್ಕ್ವೇರ್ ಎ ಪ್ಲಸ್ ಕಾಟ್ ಸ್ಕ್ವೇರ್ ಇದ್ದಿದ್ದು ರೈಟ್ ಸೈಡ್ ಹೋದಾಗ ಮೈನಸ್ ಆಗತ್ತೆ. ಸೊ ಮೈನಸ್ ಕಾಟ್ ಸ್ಕ್ವೇರ್ ಎ ಆಗತ್ತೆ. ಓಕೆ, ಸೊ ಈ 3 ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳನ್ನ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಮೊದಲನೇದು ಯಾವುದು, ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1. 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಏನ್ ಹೇಳಿ, ಸೀಕ್ಯಾಂಟ್ ಸ್ಕ್ವೇರ್ ಎ. ಇನ್ನೊಂದು 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು
ಕೋಸಿಕ್ಯಾಂಟ್ ಸ್ಕ್ವೇರ್ ಎ. ಸೊ ಮುಖ್ಯವಾಗಿ ಈ 3 ನಿತ್ಯ ಸಮೀಕರಣಗಳನ್ನ ನೀವು ನೆನ್ಪಿನಲ್ಲಿಟ್ಕೊಳ್ಬೇಕು. ಓಕೆ, ಸೊ ಈಗ ನಾವು ಅಭ್ಯಾಸ ಲೆಕ್ಕಗಳನ್ನ ನೋಡ್ತಾ ಹೋಗೋಣ. ಸೊ ಈ ಮೊದಲನೇ ಒಂದು ಪರಿಕಲ್ಪನೆಯಲ್ಲಿ ನೀವು ತ್ರಿಕೋನಮಿತಿಯ ಅನುಪಾತಗಳನ್ನ ಕಲ್ತಿದ್ದೀರಾ. ಸೈನ್ ಥೀಟಾ, ಕಾಸ್ ಥೀಟಾ. ನೋಡಿ, ಸೈನ್ ರೆಸಿಪ್ರೋಕಲ್ ಆಫ್ ಸೈನ್ ಏನಾಗುತ್ತೆ? ಕೋಸಿಕೆಂಟ್, ಎಸ್ ಸಿ. ಕೋಸಿಕ್ಯಾಂಟ್ ರೆಸಿಪ್ರೋಕಲ್ ಆಫ್ ಕಾಸ್ ಏನಾಗುತ್ತೆ? ಸಿಕ್ಯಾಂಟ್ ಆಗತ್ತೆ. ಸೊ ಇನ್ನು ಉಳಿದಿದ್ ಯಾವ್ದು ಹೇಳಿ? ಟ್ಯಾನ್ ಕಾಟ್. ಸೊ ರೆಸಿಪ್ರೋಕಲ್ ಆಫ್ ಟ್ಯಾನ್ ಕಾಟ್ ಆಗತ್ತೆ, ರೆಸಿಪ್ರೋಕಲ್ ಆಫ್ ಕಾಟ್ ಏನಾಗುತ್ತೆ? ಟ್ಯಾನ್ ಆಗತ್ತೆ, ವೈಸ್ ವರ್ಸ. ಓಕೆ, ಸೊ ನೆಕ್ಸ್ಟ್ ಕೇಸಲ್ಲಿ ಏನಿತ್ತು ಹೇಳಿ ಪರಿಕಲ್ಪನೆಯಲ್ಲಿ? ತ್ರಿಕೋನಮಿತಿಯ ನಿರ್ದಿಷ್ಟ ಕೋನಗಳು. ಸೊ ಇಲ್ಲಿ ನಿರ್ದಿಷ್ಟ ಕೋನಗಳ ಚಾರ್ಟ್ ಅನ್ನ ಹೇಳಿದ್ದೆ. ಕೇವಲ ನೀವು ಸೈನ್ ಫಂಕ್ಷನಿನ ಎಲ್ಲಾ ಕೋನಗಳನ್ನ ನೀವು ನೆನ್ಪಿನಲ್ಲಿ ಇಟ್ಕೊಂಡ್ರೆ ಉಳಿದಿರೋ ಎಲ್ಲಾ ತ್ರಿಕೋನಮಿತಿಯ ಅನುಪಾತಗಳ ವ್ಯಾಲ್ಯೂಸ್ ಅನ್ನ ಹೇಳ್ಬೋದು. ಸೊ ಇಲ್ಲಿ ಸೈನ್ 0 ಡಿಗ್ರಿ, 0, 1/2, 1/√2, √3/2, 1. ಅದನ್ನ ರಿವರ್ಸ್ ಬರ್ದ್ರೆ ನಿಮ್ಗೆ ಏನ್ ಸಿಗತ್ತೆ ಹೇಳಿ? ಕಾಸ್ ಸಿಗತ್ತೆ. ಸೊ ಈ ರೀತಿ ಶಾರ್ಟ್ ಕಟ್ ಟ್ರಿಕ್ಸ್ ಗಳನ್ನ ಬಳಸ್ಕೋತಾ ನೀವು ಮ್ಯಾಥ್ಸಿನ ಕೆಲವೊಂದು ಫಾರ್ಮುಲಾಸ್ ಗಳನ್ನ ನೆನ್ಪಿನಲ್ಲಿ ಇಟ್ಕೊಂಡ್ರೆ ತುಂಬಾ ಈಸಿಯಾಗಿ ನೀವು ಸಾಲ್ವ್ ಮಾಡ್ಬೋದು. ಓಕೆ, ಗಟ್ ಹಾಕ್ಲಿಕ್ಕೆ ಹೋಗ್ಬಾರ್ದು ಯಾವಾಗ್ಲೂ. ಆದಷ್ಟು ಟ್ರಿಕ್ಸ್ ಗಳನ್ನ ಯೂಸ್ ಮಾಡ್ತಾ ಹೋಗ್ಬೇಕು ಮಕ್ಳೆ. ಓಕೆ, ಸೊ ನೆಕ್ಸ್ಟ್ ನಾವೀಗ ಅಭ್ಯಾಸ ಲೆಕ್ಕಗಳಿಗೆ ಹೋಗೋಣ. ಸೊ ಇಲ್ಲಿ ಮೊದಲನೇ ಪ್ರಶ್ನೆ ಏನಿದೆ ನೋಡಿ, ಸೈನ್ ಎ, ಸಿಕ್ಯಾಂಟ್ ಎ ಮತ್ತು ಟ್ಯಾನ್ ಎ. ಸೊ ಈ ತ್ರಿಕೋನಮಿತಿಯ ಅನುಪಾತಗಳನ್ನ ಕಾಟ್ ಎ ರೂಪದಲ್ಲಿ ವ್ಯಕ್ತಪಡಿಸಿ. ಸೊ ಮೊದಲನೇದಾಗಿ ನಿಮ್ಗೆ ಸೈನ್ ಫಂಕ್ಷನ್ ಅಂದಿದೆ, ಇವುಗಳ ಅನುಪಾತಗಳು ಹೇಗಿರತ್ತೆ ಅನ್ನೋದನ್ನ ಯೋಚನೆ ಮಾಡಬೇಕು. ಸೈನ್ ಅಂದಿದೆ ಏನ್ ಬರುತ್ತೆ ಹೇಳಿ? ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಬರುತ್ತೆ. ಸಿಕ್ಯಾಂಟ್ ಏನ್ ಬರುತ್ತೆ ಹೇಳಿ? ವಿಕರ್ಣ ಡಿವೈಡೆಡ್ ಬೈ ಪಾರ್ಶ್ವಬಾಹು ಅಲ್ವಾ? ಸೊ ಸಿಕ್ಯಾಂಟ್ ಅಂದ್ರೆ ಏನಾಯ್ತು? ರೆಸಿಪ್ರೋಕಲ್ ಆಫ್ ಕಾಸ್ ಅಲ್ವಾ? ಸೊ ಇದರ ವ್ಯುತ್ಕ್ರಮ. ಟ್ಯಾನ್ ಏನ್ ಹೇಳಿ? ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು. ಸೊ ಇಷ್ಟು ಅಂಶಗಳು ನೀವು ನೆನ್ಪು ಮಾಡ್ಕೊಳ್ಬೇಕು. ಸೊ ಈಗ ಇವ್ರು ಏನ್ ಹೇಳ್ತಾ ಇದಾರೆ? ಸೊ ಸೈನ್, ಸಿಕ್ಯಾಂಟ್ ಮತ್ತು ಟ್ಯಾನ್ ಅನ್ನ ಕಾಟ್ ರೂಪದಲ್ಲಿ ವ್ಯಕ್ತಪಡಿಸ್ಲಿಕ್ಕೆ ಹೇಳ್ತಾ ಇದ್ದಾರೆ. ಸೊ ಮೊದಲನೇದಾಗಿ ಸೈನ್ ಎ ಅನ್ನ ತಗೊಳ್ಳೋಣ. ಸೊ ಇಲ್ಲಿ ಸೈನ್ ಇದನ್ನ ನಾವು ಕಾಟ್ ರೂಪದಲ್ಲಿ ವ್ಯಕ್ತಪಡಿಸ್ಬೇಕು. ಸೊ ನಮಗೆ ಕೆಲವು ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳು ಗೊತ್ತಿದೆ. ಸೊ ಇಲ್ಲಿ ಸೈನ್ ಅನ್ನ ರೆಸಿಪ್ರೋಕಲ್ ಆಫ್ ಕೋಸಿಕ್ಯಾಂಟ್ ಅಂತ ಬರೀತಾನೆ. ಸೊ ಸೈನ್ ಎ ಇಸ್ ಈಕ್ವಲ್ ಟು 1/cosecant ಎ ಅಂತ ಬರೀತೇನೆ. ಯಾಕಂದ್ರೆ ರೆಸಿಪ್ರೋಕಲ್ ಆಫ್ ಕೋಸಿಕ್ಯಾಂಟ್ ಏನಾಗತ್ತೆ ಹೇಳಿ? ಸೈನ್ ಎ ಆಗತ್ತೆ. ಸೊ ಇದನ್ನ ತ್ರಿಕೋನಮಿತಿಯ ಅನುಪಾತಗಳಲ್ಲಿ ಕಲ್ತಿದ್ದೀರಾ. ಸೊ 1/cosecant ಎ ಅಂತ ಬರ್ತಿದ್ದೇನೆ. ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ. ಸೊ ಇಲ್ಲಿ ತ್ರಿಕೋನಮಿತಿಯ ನಿತ್ಯ ಸಮೀಕರಣದಲ್ಲಿ ಕೋಸಿಕ್ಯಾಂಟ್ ಬರುವಂತದ್ದು ಯಾವ ಸಮೀಕರಣ ಇದೆ? 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು ಏನ್ ಹೇಳಿ? ಕೋಸಿಕ್ಯಾಂಟ್ ಸ್ಕ್ವೇರ್ ಎ. ಸೊ ನಾನು ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂತ ಬರಿಬಹುದು, ಬಟ್ ಇದಕ್ಕೆ ಸಂಬಂಧನೇ ಇಲ್ಲ. ನನಗೆ ಆಕ್ಚುಲಿ ಬೇಕಾಗಿರೋದು ಕೋಸಿಕ್ಯಾಂಟ್ ಎಗೆ ರಿಲೇಟೆಡ್ ಆಗಬೇಕು. ಸೊ ಹಾಗಾಗಿ ನಾನು ಕೋಸಿಕ್ಯಾಂಟ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು ಏನಿದೆ ಹೇಳಿ? 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಅಂತ ಇದೆ. ಸೊ ಇಲ್ಲಿ ನನಗೆ ಬೇಕಾಗಿರೋದು ಕೋಸಿಕ್ಯಾಂಟ್ ಎ ಅಷ್ಟೇ ಬೇಕು, ಬಟ್ ಇಲ್ಲಿ ಏನ್ ಕೊಟ್ಟಿದ್ದಾರೆ? ಕೋಸಿಕ್ಯಾಂಟ್ ಸ್ಕ್ವೇರ್ ಎ ಇದೆ. ಸೊ ಹಾಗಾದ್ರೆ ಸೊ ಲೆಫ್ಟ್ ಸೈಡ್ ಬರ್ಕೊಳ್ತೇನೆ. ಕೋಸಿಕ್ಯಾಂಟ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು 1 ಪ್ಲಸ್ ಕಾಟ್ ಸ್ಕ್ವೇರ್. ಓಕೆ, ಲೆಫ್ಟ್ ಸೈಡ್ ಬರ್ಕೊಂಡಿದ್ದೇನೆ. ಓಕೆ, ಸೊ ಕೋಸಿಕ್ಯಾಂಟ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು ಏನ್ ಹೇಳಿ? 1 ಪ್ಲಸ್ ಕಾಟ್ ಸ್ಕ್ವೇರ್ ಎ. ಹಾಗಾದ್ರೆ ಕೋಸಿಕ್ಯಾಂಟ್ ಎ ಈಸ್ ಈಕ್ವಲ್ ಟು ಏನಾಗುತ್ತೆ? ಸ್ಕ್ವೇರ್ ಇದ್ದಿದ್ದು ಹೋಗ್ಬಿಡತ್ತೆ, ರೈಟ್ ಸೈಡ್ ಹೋದಾಗ ಏನಾಗುತ್ತೆ? ಸ್ಕ್ವೇರ್ ರೂಟ್ ಆಗ್ಬಿಡತ್ತೆ ಅಲ್ವಾ? 2 ಇದ್ದಿದ್ದು ರೈಟ್ ಸೈಡ್ ಇದ್ ಮಾಡಿದಾಗ ಏನಾಗುತ್ತೆ? ಸ್ಕ್ವೇರ್ ರೂಟ್ ಆಗ್ಬಿಡತ್ತೆ. ಹಾಗಾಗಿ ಇದೇನಾಯ್ತು? ಕೋಸಿಕ್ಯಾಂಟ್ ಎ ಈಸ್ ಈಕ್ವಲ್ ಟು ಏನಾಯ್ತು? ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಆಯ್ತು. ಓಕೆ, ಸೊ ಈಗ ನೀವು ನೋಡಿ, ಪ್ಲಸ್ ಕಾಟ್ ರೈಟ್ ಸೈಡ್ ಹೋದಾಗ ಮೈನಸ್ ಆಗತ್ತೆ. ಅದೇ ಡಿವೈಡೆಡ್ ಬೈ ಇದ್ದಿದ್ದು ರೈಟ್ ಸೈಡ್ ಹೋದಾಗ ಮಲ್ಟಿಪ್ಲೈ. ಛೇದದಲ್ಲಿ ಇದ್ದಿದ್ದು ಲೆಫ್ಟ್ ಸೈಡ್ ಇಂದ ರೈಟ್ ಸೈಡ್ ಹೋದಾಗ ಅಂಶಕ್ಕೆ ಬರುತ್ತೆ. ಅದೇ ಅಂಶದಲ್ಲಿ ಇದ್ದಿದ್ದು ಲೆಫ್ಟ್ ಸೈಡ್ ಇಂದ ರೈಟ್ ಸೈಡ್ ಹೋದಾಗ ಛೇದಕ್ಕೆ ಬರುತ್ತೆ. ಹಾಗೆ ಇಲ್ಲಿ ಕೋಸಿಕ್ಯಾಂಟ್ ಸ್ಕ್ವೇರ್ ಇದೆ. ಸೊ ಇಲ್ಲಿ ರೈಟ್ ಸೈಡ್ ಹೋದಾಗ ಏನಾಗುತ್ತೆ? ಸ್ಕ್ವೇರ್ ರೂಟ್ ಆಗುತ್ತೆ. ಸ್ಕ್ವೇರ್ ರೂಟಿನ ಅರ್ಥ ಏನ್ ಹೇಳಿ? 1/2 ಅಲ್ವಾ? ಸೊ ಇಲ್ಲಿ ಕಾಸ್ ಸ್ಕ್ವೇರ್ ಇದ್ದಿದ್ದು ರೈಟ್ ಸೈಡ್ ಹೋದಾಗ ಸ್ಕ್ವೇರ್ ರೂಟ್ ಆಗ್ಬಿಡತ್ತೆ. ಸೊ ಹಾಗಾಗಿ ಕೋಸಿಕ್ಯಾಂಟ್ ಎ ಈಸ್ ಈಕ್ವಲ್ ಟು ಏನಾಯ್ತು ಹೇಳಿ? ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಕಾಟ್ ಸ್ಕ್ವೇರ್
ಎ ಆಯ್ತು. ಓಕೆ, ಸೊ ಹಾಗಾಗಿ ಇಲ್ಲಿ ನಾನು 1 by cosecant A ಬದಲು ಏನ್ ಬರಿಬಹುದು ಹೇಳಿ, ಸ್ಕ್ವೇರ್ ರೂಟ್ ಆಫ್ 1 plus cot ಸ್ಕ್ವೇರ್ A ಅಂತ ಬರಿತೇನೆ. ಮೊದಲನೇದಾಗಿ sin A is equal to ಏನ್ ಹೇಳಿ, ರೆಸಿಪ್ರೋಕಲ್ ಆಫ್ cosecant A. ಸೊ 1 by ಸ್ಕ್ವೇರ್ ರೂಟ್ ಆಫ್ 1 plus cot ಸ್ಕ್ವೇರ್ A. ಸೊ ಇಲ್ಲಿ ಕೇಳಿರೋದು ಏನಾಗಿತ್ತು, ಅವರು ಸೈನ್ ಅನ್ನ ಕಾಟ್ ರೂಪದಲ್ಲಿ ವ್ಯಕ್ತಪಡಿಸಿ. ಸೊ ನಾವು ಏನ್ ಮಾಡಿದ್ವಿ, ಸೈನ್ ಅನ್ನ ಕಾಟ್ ರೂಪದಲ್ಲಿ ವ್ಯಕ್ತಪಡಿಸಿದ್ದೇವೆ. ಓಕೆ, ಸೊ ಈಗ ಸೈನ್ ಆಯ್ತು. ನೆಕ್ಸ್ಟ್ ಯಾವ್ದು ಹೇಳಿ, ಸೀಕ್ಯಾಂಟ್ ಎ. ಸೊ ಎರಡನೇದು ಯಾವುದು, ಸೀಕ್ಯಾಂಟ್ ಎ. ಸೊ ಸೀಕ್ಯಾಂಟ್ ಎ ಅನ್ನು ಕೂಡ ನಾವು ಕಾಟ್ ರೂಪದಲ್ಲಿ ವ್ಯಕ್ತಪಡಿಸಬೇಕು. ಸೊ ಇಲ್ಲಿ 3 ನಿತ್ಯ ಸಮೀಕರಣವನ್ನ ನೋಡಿದ್ರಿ. ಅದರಲ್ಲಿ ಸೀಕ್ಯಾಂಟ್ ಬರುವಂತದ್ದು ಯಾವ್ದಿತ್ತು ಹೇಳಿ, 1 plus tan ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಏನ್ ಹೇಳಿ, ಸೀಕ್ಯಾಂಟ್ ಸ್ಕ್ವೇರ್ ಎ. ಓಕೆ, ಸೊ ಹಾಗಾದ್ರೆ ಇಲ್ಲಿ ಸೀಕ್ಯಾಂಟ್ ಎ ಇಸ್ ಈಕ್ವಲ್ ಟು ಏನಾಗುತ್ತೆ, ಸ್ಕ್ವೇರ್ ಹೋದ್ರೆ ಇಲ್ಲಿ ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ 1 plus tan ಸ್ಕ್ವೇರ್ ಎ ಆಯ್ತು. ಓಕೆ, ಸೊ ಸೀಕ್ಯಾಂಟ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ 1 plus tan ಸ್ಕ್ವೇರ್ ಎ. ಸೊ ಸೀಕ್ಯಾಂಟ್ ಎ ಇಸ್ ಈಕ್ವಲ್ ಟು ಏನ್ ಬರೀತೇನೆ, 1 plus tan ಸ್ಕ್ವೇರ್ ಎ. ಸೊ ಇದನ್ನ ಇಲ್ಲಿಗೆ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅವ್ರು ಏನ್ ಹೇಳಿದ್ದಾರೆ, ಕಾಟ್ ರೂಪದಲ್ಲಿ ವ್ಯಕ್ತಪಡಿಸ್ಲಿಕ್ಕೆ ಹೇಳಿದ್ದಾರೆ. ಸೊ ನಮ್ಗಿಲ್ಲಿ tan ಸ್ಕ್ವೇರ್ ಎ ರೂಪದಲ್ಲಿ ಬಂದಿದೆ. ಹಾಗಾದ್ರೆ ಇದನ್ನ ಕಾಟ್ ರೂಪ, ಮೇಡಮ್ 1 plus tan square a is equals to sec square a. ಈ ಕಡೆ ಈ ಕಡೆ ಬಂದ್ರೆ sec square a, ಈ ಕಡೆ ಪ್ಲಸ್ ಆ ಕಡೆ 1 minus cot square tan square ಆಯ್ತದಿಲ್ಲ ರೀ? ಅಲ್ಲ, ನಾನು ಜಸ್ಟ್ 1 secant ಸ್ಕ್ವೇರ್ a is equal to 1 plus tan ಸ್ಕ್ವೇರ್ a ಫಾರ್ಮುಲಾ ಅಲ್ವಾ? ನಾನೇನ್ ಬರ್ದಿದ್ದೇನೆ, ಸೀಕ್ಯಾಂಟ್ ಸ್ಕ್ವೇರ್ ಅನ್ನ ಜಸ್ಟ್ ಲೆಫ್ಟ್ ಸೈಡ್ ಬರ್ಕೊಂಡಿದ್ದೇನೆ ಅಷ್ಟೇ. ಜಸ್ಟ್ ಇದೆ, ಸೀಕ್ಯಾಂಟ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 plus tan ಸ್ಕ್ವೇರ್ ಎ ಅಲ್ವಾ? ಸೊ ಲೆಫ್ಟ್ ಸೈಡ್ ಇದ್ದನ್ನ ರೈಟ್ ಸೈಡ್ ಬರ್ಕೊಂಡೆ, ರೈಟ್ ಸೈಡ್ ಇದ್ದನ್ನ ಲೆಫ್ಟ್ ಸೈಡ್, ಜಸ್ಟ್ ಅಂದ್ರೆ ಪ್ಲೇಸ್ ಅನ್ನು ಎಕ್ಸ್ಚೇಂಜ್ ಮಾಡಿದ್ದೇನೆ ಅಷ್ಟೇ. 1 plus tan ಸ್ಕ್ವೇರ್ ಬಂದಿದೆ. 1 plus tan ಸ್ಕ್ವೇರ್ ಅಲ್ವಾ? ಮೈನಸ್ ಬರ್ಬೇಕಿಲ್ಲ ರೀ? ಎಲ್ಲಿ ಮೈನಸ್ ಬರಬೇಕು? 1 plus ಅದು ರೀ cosec ಸ್ಕ್ವೇರ್ a plus cosec ಸ್ಕ್ವೇರ್ a is equals to 1 minus cot a ಬರ್ತದೆ ರೀ. 1 minus cot ಬರಲ್ಲ. ಇಲ್ಲಿ ಫಾರ್ಮುಲಾ ಏನಿದೆ ಹೇಳಿ, ಕೋಸಿಕ್ಯಾಂಟ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 plus cot ಸ್ಕ್ವೇರ್ ಅಲ್ವಾ? ಕೋಸಿಕ್ಯಾಂಟ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 plus cot ಸ್ಕ್ವೇರ್ ಎ ಅಲ್ವಾ? ಸೊ ಇಲ್ಲಿ ಕೋಸಿಕ್ಯಾಂಟ್ ಎ ಇಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ, ಸ್ಕ್ವೇರ್ ರೂಟ್ ಆಫ್ 1 plus cot ಸ್ಕ್ವೇರ್ ಎ ಆಗುತ್ತೆ. ಇಷ್ಟೇ. ಸೊ ಇದನ್ನ ಲೆಫ್ಟ್ ಸೈಡು ಅಥವಾ ರೈಟ್ ಸೈಡು ಜಸ್ಟ್ ಆ ಕಡೆ ಈ ಕಡೆ ಮಾಡಿದ್ದೇನೆ ಅಷ್ಟೇ. 1 plus cot ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಕೋಸಿಕ್ಯಾಂಟ್ ಸ್ಕ್ವೇರ್ ಎ, ಅಥವಾ ಕೋಸಿಕ್ಯಾಂಟ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 plus cot ಸ್ಕ್ವೇರ್ ಎ. ಸೊ ಇದನ್ನ ನಾನು ಎಕ್ಸ್ಚೇಂಜ್ ಮಾಡಿದ್ದೀನಿ ಅಷ್ಟೇ. ಜಸ್ಟ್ ಎಂಟೈರ್ ಟರ್ಮ್ ಅನ್ನ ಲೆಫ್ಟ್ ಬರೆಯೋದು ರೈಟ್ ಬರ್ತಿದ್ದೇನೆ, ರೈಟ್ ಬರೆಯೋದು ಲೆಫ್ಟ್ ಬರ್ದಿದ್ದೇನೆ ಅಷ್ಟೇ. ಗೊತ್ತಾಯ್ತಾ? ಕೋಸಿಕ್ಯಾಂಟ್ ಎ ಇಸ್ ಈಕ್ವಲ್ ಟು ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ 1 plus cot ಸ್ಕ್ವೇರ್ ಎ ಆಗುತ್ತೆ. ಓಕೆ, ಸೊ ಅದೇ ರೀತಿ ಈಗ ಸೆಕೆಂಡ್ ಇಲ್ಲಿ ನೋಡಿ, ಸೀಕ್ಯಾಂಟ್ ಎ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 1 plus tan ಸ್ಕ್ವೇರ್. ಇಲ್ಲಿ ನೋಡಿ 1 plus tan ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಸೀಕ್ಯಾಂಟ್ ಸ್ಕ್ವೇರ್ ಎ. ಅಥವಾ ನಾನೇನ್ ಬರಿತೇನೆ, ಇದನ್ನ ಈ ಕಡೆ ಬರಿತೇನೆ ಅಷ್ಟೇ. ಸೀಕ್ಯಾಂಟ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 plus tan ಸ್ಕ್ವೇರ್ ಎ. ಸೊ ಇಲ್ಲಿ ಲೆಫ್ಟ್ ಸೈಡ್ ಇದ್ದಿದ್ದನ್ನ ರೈಟ್ ಸೈಡ್ ಬರ್ದಿದ್ದೇನೆ, ರೈಟ್ ಸೈಡ್ ಇದ್ದಿದ್ದನ್ನ ಲೆಫ್ಟ್ ಸೈಡ್. ಇದ್ರ ಜೊತೆ ಇರೋದನ್ನ ನಾ ತಗೊಂಡ್ ಹೋಗಿಲ್ಲ, ಎಂಟೈರ್ ಟರ್ಮ್ ಅನ್ನ ಲೆಫ್ಟ್ ತಗೊಂಡಿದ್ದೇನೆ, ಇದನ್ನ ರೈಟ್ ಸೈಡ್ ತಗೊಂಡಿದ್ದೇನೆ, ಇಷ್ಟೇ. ಓಕೆ, ಸೊ ಈಗ ಏನಾಯ್ತು, ಸೀಕ್ಯಾಂಟ್ ಎ ಇಸ್ ಈಕ್ವಲ್ ಟು ಏನಾಯ್ತು ಹೇಳಿ, ಸೀಕ್ಯಾಂಟ್ ಸ್ಕ್ವೇರ್ ಇದ್ದಿದ್ದು ರೈಟ್ ಸೈಡ್ ಹೋದಾಗ ಸ್ಕ್ವೇರ್ ರೂಟ್ ಆಗತ್ತೆ. ಸೊ ಹಾಗಾಗಿ ಏನಾಯ್ತು, ಸ್ಕ್ವೇರ್ ರೂಟ್ ಆಫ್ 1 plus tan ಸ್ಕ್ವೇರ್ ಎ ಆಯ್ತು. ಸೀಕ್ಯಾಂಟ್ ಅಷ್ಟೇ ಬೇಕಾಗಿರೋದು. ಸೊ ಹಾಗಾಗಿ ಸ್ಕ್ವೇರ್ ರೂಟ್ ಆಫ್ 1 plus tan ಸ್ಕ್ವೇರ್ ಎ ಆಯ್ತು. ಬಟ್ ಇಲ್ಲಿ ಸೀಕ್ಯಾಂಟ್ ಎ ಅನ್ನ ನಾವು ಕಾಟ್ ರೂಪದಲ್ಲಿ ವ್ಯಕ್ತಪಡಿಸಬೇಕು. ಸೊ ಹಾಗಾಗಿ ಇಲ್ಲಿ ಸ್ಕ್ವೇರ್ ರೂಟ್ ಆಫ್ 1 plus tan ಅನ್ನ ಕಾಟ್ ರೂಪದಲ್ಲಿ ಹೇಗೆ ಬರಿಬಹುದು ಹೇಳಿ,
ಸೊ ಟ್ಯಾನ್ ಎ ಇಸ್ ಈಕ್ವಲ್ ಟು ರೆಸಿಪ್ರೋಕಲ್ ಆಫ್ ಕಾಟ್ ಎ ಏನಾಗುತ್ತೆ, ಟ್ಯಾನ್ ಎ ಗೆ ಸಮನಾಗತ್ತೆ. ಸೊ ಟ್ಯಾನ್ ಎ ಇಸ್ ಈಕ್ವಲ್ ಟು ಏನಾಯ್ತು, ರೆಸಿಪ್ರೋಕಲ್ ಅಂದ್ರೆ ಇದರ ಕಾಟಿನ ವ್ಯತ್ಕ್ರಮಕ್ಕೆ ಸಮನಾಗತ್ತೆ. ಸೊ ಹಾಗಾಗಿ ಟ್ಯಾನ್ ಎ ಬದಲು ನಾನು ಏನ್ ಮಾಡ್ಬೋದು, 1/cot ಎ ಅಂತ ಬರಿಬಹುದು. ಸೊ ಹಾಗಾಗಿ ಟ್ಯಾನ್ ಸ್ಕ್ವೇರ್ ಇರೋದ್ರಿಂದ ಏನಾಗುತ್ತೆ, 1/cot ಸ್ಕ್ವೇರ್ ಎ ಆಗತ್ತೆ. ಓಕೆ, ಸೊ ಇದನ್ನ ಇಷ್ಟಕ್ಕೆ ಸಾಲ್ವ್ ಮಾಡಿ ನೀವೇನ್ ಮಾಡ್ಬೋದು, ಸ್ಕ್ವೇರ್ ರೂಟ್ ಆಫ್ 1 + 1/cot ಸ್ಕ್ವೇರ್ ಎ. ಸೊ ಈಗ ಸೀಕ್ಯಾಂಟ್ ಎ ಕೂಡ ಏನಾಯ್ತು, ಕಾಟ್ ರೂಪದಲ್ಲಿ ವ್ಯಕ್ತಪಡಿಸಿದ್ದೇವೆ. ಅದೇ ರೀತಿ ನೆಕ್ಸ್ಟ್ ಟ್ಯಾನ್ ಎ. ಸೊ ಟ್ಯಾನ್ ಎ ಅನ್ನು ಕೂಡ ನಾವು ಕಾಟ್ ರೂಪದಲ್ಲಿ ವ್ಯಕ್ತಪಡಿಸಬೇಕು. ಸೊ ಇದು ಡೈರೆಕ್ಟ್ ಇದೆ. ಟ್ಯಾನ್ ಅನ್ನ ಕಾಟ್ ರೂಪದಲ್ಲಿ ಹೇಗ್ ಬರಿಬಹುದು ಹೇಳಿ, ರೆಸಿಪ್ರೋಕಲ್ ಅಂದ್ರೆ ಕಾಟಿನ ವ್ಯತ್ಕ್ರಮ. ಸೊ ಕಾಟಿನ ವ್ಯತ್ಕ್ರಮ, ಸೊ 1/cot ಎ ಇಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ, ಟ್ಯಾನ್ ಎ ಆಗತ್ತೆ ಅಲ್ವಾ. ಸೊ ಹಾಗಾಗಿ ಟ್ಯಾನ್ ಅನ್ನು ಕೂಡ ಏನ್ ಮಾಡಿದ್ವಿ ನಾವು, ಕಾಟ್ ರೂಪದಲ್ಲಿ ವ್ಯಕ್ತಪಡಿಸಿದ್ವಿ. ಸೊ ಸೈನ್ ಎ ಇಸ್ ಈಕ್ವಲ್ ಟು ಏನ್ ಹೇಳಿ, ರೆಸಿಪ್ರೋಕಲ್ ಆಫ್ ಕೋಸಿಕ್ಯಾಂಟ್ ಎ ಅಲ್ವಾ. ಸೊ ಯಾಕೆ ಹೀಗೆ ರೆಸಿಪ್ರೋಕಲ್ ಆಗತ್ತೆ ಹೇಳಿ, ಇಲ್ಲಿ ಸೈನ್ ಅಂದ್ರೆ ಏನು, ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರಣ ಇಸ್ ಈಕ್ವಲ್ ಟು 1/, ಅಭಿಮುಖ ಬಾಹು ಡಿವೈಡೆಡ್, ಇಲ್ಲೇನಾಗತ್ತೆ, ಇದು ಕೋಸಿಕ್ಯಾಂಟ್. ಕೋಸಿಕ್ಯಾಂಟ್ ಏನ್ ಹೇಳಿ, ವಿಕರಣ ಡಿವೈಡೆಡ್ ಬೈ ಅಭಿಮುಖ ಬಾಹು. ಸೊ ಇದನ್ನ ರಿವರ್ಸ್ ಮಾಡಿದ್ರೆ ಏನಾಗುತ್ತೆ, ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರಣ ಬಂತು. ಸೊ ಇದು ಯಾವ್ದಕ್ಕೆ ಸಮನಾಯ್ತು ಹೇಳಿ, ಸೈನಿಗೆ ಸಮನಾಯ್ತು. ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರಣ ಆಯ್ತು. ಸೊ ಹಾಗಾಗಿ ನಾವೇನ್ ಹೇಳ್ತೇವೆ, ಸೈನ್ ಇಸ್ ಈಕ್ವಲ್ ಟು ನಾವು ರೆಸಿಪ್ರೋಕಲ್ ಆಫ್ ಕೋಸಿಕ್ಯಾಂಟಿಗೆ ಸಮ ಅಂತ ಹೇಳ್ತೇವೆ. ಸೊ ಅದೇ ರೀತಿ ಸೈನ್ ರೆಸಿಪ್ರೋಕಲ್ ಆಫ್ ಕಾಸ್, ಅದೇ ಇದು ಕೋಸಿಕ್ಯಾಂಟ್, ಅದೇ ಕಾಸ್ ರೆಸಿಪ್ರೋಕಲ್ ಆಫ್ ಸಿಕ್ಯಾಂಟ್. ಓಕೆ, SC/CS. ಅದೇ ರೀತಿ ಕಾಟ್ ಟ್ಯಾನ್ ಏನಾಗತ್ತೆ, ರೆಸಿಪ್ರೋಕಲ್ ಆಫ್ ಕಾಟ್ ಆಗತ್ತೆ. ಸೊ ಹಾಗಾಗಿ ನೀವು ಮೊದಲನೇದಾಗಿ ಅನುಪಾತಗಳನ್ನ ಸರಿಯಾಗಿ ತಿಳ್ಕೊಂಡ್ರೆ ನೀವು ನೆಕ್ಸ್ಟ್ ಸ್ಟೆಪ್ ಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಓಕೆ, ಸೊ ನಾವು 3 ಫಂಕ್ಷನ್ ಅನ್ನು ಏನ್ ಮಾಡಿದ್ವಿ, ಕಾಟ್ ರೂಪದಲ್ಲಿ ವ್ಯಕ್ತಪಡಿಸಿದ್ದೇವೆ. ಸೊ ಈಗ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಸರಿಯಾದ ಉತ್ತರವನ್ನ ಆರಿಸಿ ಬರೆಯಿರಿ. 9 ಸೀಕ್ಯಾಂಟ್ ಸ್ಕ್ವೇರ್ ಎ ಮೈನಸ್ 9 ಟ್ಯಾನ್ ಸ್ಕ್ವೇರ್ ಎ ಅಂತ ಇದೆ. ಸೊ 9 ಸೀಕ್ಯಾಂಟ್ ಸ್ಕ್ವೇರ್ ಎ ಮೈನಸ್ 9 ಟ್ಯಾನ್ ಸ್ಕ್ವೇರ್ ಎ. ಸೊ ಎರಡರಲ್ಲೂ ಯಾವ್ದು ಸಾಮಾನ್ಯವಾಗಿದೆ, 9 ಕಾಮನ್ ಆಗಿದೆ. ಸೊ ಹಾಗಾಗಿ ಇದನ್ನ ಏನ್ ಮಾಡೋಣ, ಹೊರಗಡೆ ಇಟ್ಕೊಳ್ಳೋಣ. ಸೊ ಬ್ರಾಕೆಟ್ ಹಾಕಿ. ಸೊ ಈ ಪದದಲ್ಲಿ 9 ಹೊರಗಡೆ ಹೋದ್ರೆ ಉಳ್ದಿರೋದು ಏನಾಗತ್ತೆ ಹೇಳಿ, ಸೀಕ್ಯಾಂಟ್ ಸ್ಕ್ವೇರ್ ಎ ಆಗತ್ತೆ. ಮೈನಸ್ ಇಲ್ಲೂ ಕೂಡ 9 ಹೊರಗಡೆ ಹೋಗಿದೆ, ಉಳ್ದಿರೋದು ಏನಾಗತ್ತೆ ಹೇಳಿ, ಟ್ಯಾನ್ ಸ್ಕ್ವೇರ್ ಎ ಆಗತ್ತೆ. ಸೊ ಇಲ್ಲಿ 3 ನಿತ್ಯ ಸಮೀಕರಣಗಳಿದೆ. ಇಲ್ಲಿ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1. ಸೊ ಇದು ಯಾವುದು ಇದಕ್ಕೆ ಸಂಬಂಧ ಇಲ್ಲ. ನೆಕ್ಸ್ಟ್ ಏನಿದೆ, 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಏನ್ ಹೇಳಿ, ಸೀಕ್ಯಾಂಟ್ ಸ್ಕ್ವೇರ್ ಎ. ಓಕೆ, ಸೊ ಇಲ್ಲಿ ಸೀಕ್ಯಾಂಟು ಇದೆ, ಟ್ಯಾನು ಇದೆ. ಸೊ ಹಾಗಾಗಿ ನಾವು ಈ ಒಂದು ನಿತ್ಯ ಸಮೀಕರಣವನ್ನ ಯೂಸ್ ಮಾಡೋಣ. ಸೊ ಇಲ್ಲಿ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಸೀಕ್ಯಾಂಟ್ ಸ್ಕ್ವೇರ್ ಎ. ಸೊ ಇಲ್ಲಿ ಸೀಕ್ಯಾಂಟ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ. ಸೊ ಈ ರೀತಿ ಲೆಫ್ಟ್ ಸೈಡ್ ಇದ್ದಿದ್ದು ರೈಟ್ ಸೈಡ್ ಬರೀತಿದ್ದೀನಿ, ರೈಟ್ ಸೈಡ್ ಇದ್ದಿದ್ದು ಲೆಫ್ಟ್ ಸೈಡ್, ಎರಡು ಈಕ್ವಲ್ ಅಲ್ವಾ. ಸೊ LHS ಈಕ್ವಲ್ ಟು RHS, RHS ಈಕ್ವಲ್ ಟು LHS. ಓಕೆ, ಸೊ ಯಾವ ರೀತಿ ಬೇಕಾದ್ರೂ ಬರೆಯಿರಿ ನೀವು. ಓಕೆ, ಸೊ ಈಗ ನಮ್ಗೆ ಸೀಕ್ಯಾಂಟ್ ಸ್ಕ್ವೇರ್ ಎ ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಬೇಕು. ಸೊ ಇನ್ನೊಮ್ಮೆ ಬರೀತೇನೆ, 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಸೀಕ್ಯಾಂಟ್ ಸ್ಕ್ವೇರ್ ಎ. ಸೊ ಸೀಕ್ಯಾಂಟ್ ಸ್ಕ್ವೇರ್ ಎ ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಏನಾಗುತ್ತೆ ಹೇಳಿ, ಸೀಕ್ಯಾಂಟ್ ಸ್ಕ್ವೇರ್ ಎ. ಸೊ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ರೈಟ್ ಸೈಡ್ ಹೋದಾಗ ಏನಾಗುತ್ತೆ, ಪ್ಲಸ್ ಇದ್ದಿದ್ದು ಮೈನಸ್ ಆಗತ್ತೆ. ಸೊ ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಅಲ್ವಾ, ಈಸ್ ಈಕ್ವಲ್ ಟು, ಸೊ ಪ್ಲಸ್ 1 ಇಲ್ಲೇ ಉಳಿಯುತ್ತೆ ಅಲ್ವಾ. ಸೊ ಹಾಗಾಗಿ ಸೀಕ್ಯಾಂಟ್ ಸ್ಕ್ವೇರ್ ಎ ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಏನ್ ಹೇಳಿ, 1. ಸೊ ಹಾಗಾಗಿ ಇಲ್ಲಿ by the trigonometric identity secant square a minus tan square a is equal to ಏನಾಯ್ತು, 1. 9 into 1. ಸೊ ಇದು ಎಷ್ಟು ಬರುತ್ತೆ, 9 ಆಗತ್ತೆ. ಸೊ ಹಾಗಾಗಿ ಇಲ್ಲಿ 9 secant square a minus 9 tan square a. ಸೊ ಇಲ್ಲಿ ಸರಿಯಾದ ಆಯ್ಕೆ ಯಾವ್ದಾಗತ್ತೆ, ಬಿ ಆಗತ್ತೆ. ಓಕೆ, ಸೊ ಮುಂದಿನ ಪ್ರಶ್ನೆಯನ್ನ ನೋಡಿ. 1 ಪ್ಲಸ್ ಟ್ಯಾನ್ ಥೀಟಾ ಪ್ಲಸ್
secant theta into 1 plus cot theta minus cosecant theta. One plus tan 1 plus sin theta divided by cos theta. Okay, 1 second. Okay, here 1 plus tan theta. So tan theta ವನ್ನ ನಾವು sin theta by cos theta ರೂಪದಲ್ಲಿ ವ್ಯಕ್ತಪಡಿಸಬಹುದು. ಸೊ ಹಾಗಾಗಿ ಇದೇನಾಗುತ್ತೆ sin theta divided by cos theta ಆಗುತ್ತೆ ಪ್ಲಸ್ secant theta. ಸೊ secant theta ವನ್ನ ಇದು ಏನಾಗುತ್ತೆ ರೆಸಿಪ್ರೋಕಲ್ ಆಫ್ cos. ಸೊ ಇಲ್ಲಿ tan theta is equal to sin theta by cos theta. ಓಕೆ, ಸೊ ಅದೇ ರೀತಿ secant theta is equal to ಏನಾಗುತ್ತೆ ಹೇಳಿ 1 by cos theta ಗೆ ಸಮನಾಗುತ್ತೆ. ಸೊ ಅದೇ ರೀತಿ cot theta. ಸೊ cot theta ವನ್ನ cot theta is equal to ಏನಾಗುತ್ತೆ cos theta divided by sin theta. ಅದೇ ರೀತಿ cosecant theta is equal to 1 by sin theta. ಸೊ ಇದನ್ನ ನೀವು ಅನುಪಾತಗಳಲ್ಲಿ ಅಭ್ಯಾಸ ಮಾಡಿದ್ದೀರಾ. tan theta is equal to ಯಾಕೆ sin by cos ಆಗತ್ತೆ. ಸೊ ಇಲ್ಲಿ tan ಅನ್ನೋದು ಏನ್ ಹೇಳಿ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು ಅಲ್ವಾ. ಸೊ ನೋಡಿ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು. ಸೊ ಇಲ್ಲಿ sin ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಡಿವೈಡೆಡ್ ಬೈ ಕಾಸ್ ಅಂದ್ರೆ ಏನ್ ಹೇಳಿ ಪಾರ್ಶ್ವ ಬಾಹು ಡಿವೈಡೆಡ್ ಬೈ ವಿಕರ್ಣ. ಸೊ ಇಲ್ಲಿ ವಿಕರ್ಣ ಹೋದ್ರೆ ಏನ್ ಉಳಿಯತ್ತೆ ಹೇಳಿ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು. ಸೊ ಹಾಗಾಗಿ ಇದನ್ನ sin theta by cos theta ಈಕ್ವಲ್ ಟು ಏನ್ ಆಯ್ತು ಹೇಳಿ tan theta. ಸೊ tan theta ಏನ್ ಹೇಳಿ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು. ಸೊ ಈ ಎಲ್ಲ ಕಾನ್ಸೆಪ್ಟ್ ಗಳು ನಿಮ್ಗೆ ತಿಳ್ಕೊಂಡಿದ್ರೆ ಯಾಕೆ tan theta is equal to sin by cos ಬರೆದಿದ್ದಾರೆ ಅನ್ನೋದು ಅರ್ಥ ಆಗತ್ತೆ. ಅದೇ ರೀತಿ secant theta. ಸೊ secant theta ಏನ್ ಹೇಳಿ ವಿಕರ್ಣ ಡಿವೈಡೆಡ್ ಬೈ ಪಾರ್ಶ್ವ ಬಾಹು ಅಲ್ವಾ. ಸೊ ನಾವು secant theta ವಿಕರ್ಣ ಬೈ ಪಾರ್ಶ್ವ ಬಾಹುವನ್ನ ಏನಂತ ಹೆಸರಿಸಿದ್ವಿ secant theta ಅಂತ ಕರೆದಿದ್ವಿ. ಸೊ ಇಲ್ಲಿ 1 by cos theta. ಸೊ ಇಲ್ಲಿ cos ಅನ್ನೋದೇನ್ ಹೇಳಿ ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ. ಸೊ ಇದು ರೆಸಿಪ್ರೋಕಲ್ ಏನಾಗುತ್ತೆ ಹೇಳಿ ವಿಕರ್ಣ ಬೈ ಪಾರ್ಶ್ವಬಾಹು ಅಂದ್ರೆ ಸಿಕ್ಯಾಂಟಿಗೆ ಈಕ್ವಲ್ ಆಯ್ತು. ಸೊ ಇದು ಯಾಕೆ ಬರ್ದಿದ್ದೀನಿ ಅನ್ನೋದು ನೀವು ಅನುಪಾತಗಳನ್ನ ಇನ್ನೊಮ್ಮೆ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಇಲ್ಲಿ ಕರೆಕ್ಟ್ ಆಗಿ ತಿಳಿಯತ್ತೆ. ಓಕೆ, ಸೊ ನಾನು ಇನ್ನೇನ್ ಮಾಡಿದ್ದೀನಿ ಇಲ್ಲಿ ಸಿಕ್ಯಾಂಟ್ ಥೀಟಾದ ಬದಲು 1 by cos theta ನೋಡಿ ಎಸ್ ಇದೆ ಅಲ್ವಾ ಸಿ. ಸೊ ಅದೇ ಸಿ ಇದೆ ಎಸ್. ಸೊ ಈ ರೀತಿಯಾಗಿ ನೀವು ಕೂಡ ನೀವು ನೆನಪಿನಲ್ಲಿ ಇಟ್ಕೊಳ್ಳಿ, ಈಸಿಯಾಗಿ ನೆನಪಾಗತ್ತೆ. ಇಂಟು 1 ಪ್ಲಸ್ ಟ್ಯಾನಿಗೆ ಸೈನ್ ಬೈ ಕಾಸ್ ಆಗಿತ್ತು, ಕಾಟಿಗೆ ಏನಾಗತ್ತೆ ಹೇಳಿ ಟ್ಯಾನಿನ ರೆಸಿಪ್ರೋಕಲ್ ಕಾಟ್ ಅಲ್ವಾ. ಸೊ ಹಾಗಾಗಿ ಎಸ್ ಬೈ ಸಿ ಇದ್ದಿದ್ದು ವ್ಯತ್ಕ್ರಮ ಏನಾಗತ್ತೆ ಸಿ ಬೈ ಎಸ್ ಆಗತ್ತೆ. ಸೊ ಕಾಟ್ ತೀಟಾ ಏನಾಗತ್ತೆ ಹೇಳಿ ಕಾಸ್ ತೀಟಾ ಬೈ ಸೈನ್ ತೀಟಾ ಮೈನಸ್ ಕೋಸಿಕ್ಯಾಂಟ್ ತೀಟಾ. ಸೊ ಇದನ್ನ ನಾವು ಸೈನಿನ ವ್ಯತ್ಕ್ರಮ. ಸೊ 1 by ಸೈನ್ ತೀಟಾ. ಓಕೆ, ಸೊ ಈಗ ಸೊ ಇದನ್ನ 1 by 1 ಅಂತ ತಗೊಳ್ಳೋಣ. ಸೊ ಈಗ ಕಾಮನ್ ಆಗಿ ಲಾಸ ತೆಗಿತೀರಲ್ವಾ. ಸೊ ಹಾಗೆ 1 by 2 ಪ್ಲಸ್ 1 by 3. ಸೊ ಛೇದಗಳನ್ನ ಸಮ ಮಾಡ್ತಿದ್ರೆ 2 ಮತ್ತು 3ರ ಲಾಸ ತೆಗೆದು ಆಡ್ ಮಾಡ್ತಿದ್ರಲ್ವಾ. ಸೊ ಅದನ್ನ ಇಲ್ಲಿ ಫಾಲೋ ಮಾಡ್ಬೇಕು. ಸೊ ಕಾಸ್ ತೀಟಾ ಕಾಸ್ ತೀಟಾ. ಸೊ ಇಲ್ಲಿ ಏನಾಗತ್ತೆ ಹೇಳಿ ಕಾಸ್ ತೀಟಾ ಲಸ ಛೇದದಲ್ಲಿ ಕಾಸ್ ತೀಟಾ ಬರುತ್ತೆ. ಸೊ ಇಲ್ಲಿ ಕಾಸ್ ತೀಟಾ ಇಲ್ಲ ಅಲ್ವಾ. ಸೊ ಕಾಸ್ ತೀಟಾದಿಂದ ಮಲ್ಟಿಪ್ಲೈ ಮಾಡಬೇಕು. ಸೊ ಇಲ್ಲೂ ಕೂಡ ಅಂಶಕ್ಕೆ ಕಾಸ್ ತೀಟಾದಿಂದ ಗುಣಿಸಿದಾಗ ಸೊ ಇಲ್ಲಿ ಕಾಸ್ ತೀಟಾ ಪ್ಲಸ್ ಸೈನ್ ತೀಟಾ ಪ್ಲಸ್ 1 ಬರುತ್ತೆ. ಓಕೆ, ಸೊ ಬ್ರಾಕೆಟ್ ಕ್ಲೋಸ್ ಇಂಟು ಸೊ ಇಲ್ಲೂ ಕೂಡ ಸೈನ್ ತೀಟಾ 1 ಸೈನ್ ತೀಟಾ. ಸೊ ಛೇದದಲ್ಲಿ ಸೈನ್ ತೀಟಾ. ಸೊ ಅಂಶದಲ್ಲಿ ಏನಾಗುತ್ತೆ ಇಲ್ಲಿ ಸೈನ್ ತೀಟಾ ಪ್ಲಸ್ ಕಾಸ್ ತೀಟಾ ಮೈನಸ್ 1.
ಓಕೆ. ಸೊ ಈಗ ಇಲ್ಲಿ ಇಂಟು ಚಿಹ್ನೆ ಇದೆ. ಸೊ ಇಲ್ಲಿ ನೋಡಿ ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಪ್ಲಸ್ 1 ಇದೆ. ಇಲ್ಲಿ ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಮೈನಸ್ 1 ಇದೆ. ಸೊ ಈಗ ಇಲ್ಲಿ ಇದನ್ನ ಒಂದು ಸೆಟ್ ತರ ಮಾಡೋಣ. ಹೀಗೆ ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ, ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ. ಸೊ ಇಲ್ಲಿ ಈಗ ಇಲ್ಲಿ ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಪ್ಲಸ್ 1, ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಮೈನಸ್ 1 ಇದೆ. ಸೊ ಇದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮಲ್ ಇದೆ ಅಲ್ವಾ. ಸೊ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮಲ್ ಇದೆ. ಸೊ ಈಗ ನೀವು ಹೇಗೆ ತ್ರಿಕೋನಮಿತಿಯ ಸಮೀಕರಣಗಳಲ್ಲಿ ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಬಂದ್ರೆ ಈಕ್ವಲ್ ಟು 1 ಅಂತ ಹಾಕ್ತಿದ್ರಲ್ವಾ. ಸೊ ಹಾಗೆ ಅಂಕಗಣಿತದಲ್ಲಿ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಬಂದ್ರೆ ಅದ್ರ ಬದಲು ಏನಂತ ಬರಿಬಹುದು ನೀವು, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಏನ್ ಹೇಳಿ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಸೊ ಇಲ್ಲಿ ಈ ಒಂದು ಪ್ರಶ್ನೆಯಲ್ಲಿ ನೋಡಿದ್ರೆ ಎ ಅನ್ನೋದು ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಆಗತ್ತೆ, ಬಿ ಅನ್ನೋದೇನಾಗತ್ತೆ 1 ಆಗತ್ತೆ. ಓಕೆ. ಸೊ ಈಗ ಇದನ್ನ ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಹೋಲ್ ಸ್ಕ್ವೇರ್ ಅಂದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಸೊ ಇಲ್ಲಿ ಬಿ ಏನ್ ಹೇಳಿ 1. ಸೊ ಹಾಗಾಗಿ ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಓಕೆ. ಡಿವೈಡೆಡ್ ಬೈ ಕಾಸ್ ಥೀಟಾ ಇಂಟು ಸೈನ್ ಥೀಟಾ. ಸೊ ಮಲ್ಟಿಪ್ಲೈ ಮಾಡಿದ್ರೆ ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಆಗತ್ತೆ. ಓಕೆ. ಸೊ ಈಗ ನೋಡಿ ಇಲ್ಲಿ ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾದ ಹೋಲ್ ಸ್ಕ್ವೇರ್ ಅಂದ್ರೆ ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಫಾರ್ಮ್ ಅಲ್ಲಿ ಬಂದಿದೆ. ಸೊ ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಏನಾಗತ್ತೆ ಹೇಳಿ, ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್, ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಸೊ ಇಲ್ಲಿ ಎ ಅನ್ನೋದು ಕಾಸ್ ಥೀಟಾ ಆದ್ರೆ ಬಿ ಅನ್ನೋದೇನಾಗತ್ತೆ ಸೈನ್ ಥೀಟಾ ಆಗತ್ತೆ. ಓಕೆ. ಸೊ ಈಗ ನಾವು ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಹೋಲ್ ಸ್ಕ್ವೇರ್ ಅನ್ನ ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ರೂಪದಲ್ಲಿ ಇದನ್ನ ಎಕ್ಸ್ಪ್ರೆಸ್ ಮಾಡೋಣ. ಸೊ ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಹೋಲ್ ಸ್ಕ್ವೇರ್ ಮೈನಸ್ 1 ಸ್ಕ್ವೇರ್ ಡಿವೈಡೆಡ್ ಬೈ ಕಾಸ್ ಥೀಟಾ ಇಂಟು ಸೈನ್ ಥೀಟಾ. ಸೊ ಇದು ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್. ಸೊ ಇಲ್ಲಿ ಎ ಕಾಸ್ ಥೀಟಾ, ಬಿ ಸೈನ್ ಥೀಟಾ. ಸೊ ಎ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ 2 ಇಂಟು ಎ ಇಂಟು ಬಿ. ಕಾಸ್ ಸ್ಕ್ವೇರ್ ಥೀಟಾ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಂಟು 2 ಇಂಟು ಎ ಇಂಟು ಬಿ ಮೈನಸ್ 1 ಸ್ಕ್ವೇರ್ ಏನಾಗತ್ತೆ 1 ಬರುತ್ತೆ. ಡಿವೈಡೆಡ್ ಬೈ ಕಾಸ್ ಥೀಟಾ ಇಂಟು ಸೈನ್ ಥೀಟಾ. ಸೊ ನೋಡಿ ಇಲ್ಲಿ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಬೈ ಯೂಸಿಂಗ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಏನ್ ಹೇಳಿ 1 ಅಲ್ವಾ. ಸೊ ಹಾಗಾಗಿ ನಾನಿಲ್ಲಿ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾದ ಬದಲು ಏನ್ ಬರಿಬಹುದು 1 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೇನೆ. ಸೊ ಬೈ ಯೂಸಿಂಗ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ. ಓಕೆ. ಪ್ಲಸ್ 2 ಇಂಟು ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಮೈನಸ್ 1 ಡಿವೈಡೆಡ್ ಬೈ ಕಾಸ್ ಥೀಟಾ ಇಂಟು ಸೈನ್ ಥೀಟಾ. ಸೊ ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆಗುತ್ತೆ. ಇಸ್ ಈಕ್ವಲ್ ಟು ಏನಾಯ್ತು 2 cos theta into sin theta divided by cos theta into sin theta. So ಇಲ್ಲಿ cos theta cancel ಆಗುತ್ತೆ, sin theta cancel is equal to ಏನಾಗುತ್ತೆ 2 ಆಗುತ್ತೆ. ಓಕೆ. ಸೊ ಹಾಗಾದ್ರೆ ಇಲ್ಲಿ ಕೊಟ್ಟಿರುವ ಆಯ್ಕೆ ಯಾವ್ದು ಸರಿ ಆಗತ್ತೆ ಹೇಳಿ, 2 ಸರಿ ಆಗತ್ತೆ. ಓಕೆ. ಸೊ ಸಿ ಏನಾಯ್ತು ಸರಿಯಾದ ಆಯ್ಕೆ. ಸೊ ನೆಕ್ಸ್ಟ್ ಪ್ರಶ್ನೆಯನ್ನ ಗಮನಿಸಿ. ಸೀಕ್ಯಾಂಟ್ ಎ ಪ್ಲಸ್ ಟ್ಯಾನ್ ಎ ಇಂಟು 1 ಮೈನಸ್ ಸೈನ್ ಎ. ಸೊ ಸೀಕ್ಯಾಂಟ್ ಎ ಅನ್ನ ನಾವು ರೆಸಿಪ್ರೋಕಲ್ ಸೈನಿನ ವ್ಯುತ್ಕ್ರಮ. ಸೊ 1 ಬೈ ಸೀಕ್ಯಾಂಟ್ ಅಲ್ವಾ ಕಾಸ್, ಎಸ್ ಸಿ ಅಲ್ವಾ ಕಾಸ್ ಎ ಆಗತ್ತೆ, ಪ್ಲಸ್ ಟ್ಯಾನ್ ಎ ಅನ್ನ ಸೈನ್ ಎ ಬೈ ಕಾಸ್
ಎ ರೂಪದಲ್ಲಿ ವ್ಯಕ್ತಪಡಿಸೋಣ. ಬ್ರಾಕೆಟ್ ಕ್ಲೋಸ್ ಇಂಟು 1 ಮೈನಸ್ ಸೈನ್ ಎ. ಸೊ ಸೈನ್ ಎ ಹಾಗೆ ಇಡೋಣ. ಸೊ ಇಲ್ಲಿ ಸೀಕ್ಯಾಂಟ್ ಅನ್ನ ಕಾಸ್ ರೂಪದಲ್ಲಿ ವ್ಯಕ್ತಪಡಿಸಿದ್ದೇವೆ, ಟ್ಯಾನ್ ಅನ್ನ ಸೈನ್ ಬೈ ಕಾಸ್ ರೂಪದಲ್ಲಿ ವ್ಯಕ್ತಪಡಿಸಿದ್ದೇವೆ. ಸೊ ಸೈನ್ ಎ ಹಾಗೆ ಇಟ್ಟಿದ್ದೇವೆ. ಸೊ ಇಲ್ಲಿ ಮತ್ತೆ ಇದನ್ನ ಕೋಸಿಕ್ಯಾಂಟ್ ಅಂತ ಬರೆಯೋ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ 1 ಮೈನಸ್ ಸೈನ್ ಎ ಆಯ್ತು. ಸೊ ಇಲ್ಲಿ ನಾವು ಸೀಕ್ಯಾಂಟ್ ಎ ಇಸ್ ಈಕ್ವಲ್ ಟು ಏನ್ ಹೇಳಿ, 1 ಬೈ ಕಾಸ್ ಎ ಇಸ್ ಈಕ್ವಲ್ ಟು ಟ್ಯಾನ್ ಎ ಇಸ್ ಈಕ್ವಲ್ ಟು ಏನ್ ಹೇಳಿ, ಟ್ಯಾನ್ ಎ ಇಸ್ ಈಕ್ವಲ್ ಟು ಸೈನ್ ಎ ಬೈ ಕಾಸ್ ಎ. ಓಕೆ, ಸೊ ಇಷ್ಟೇ. ಸೊ ಈಗ ಕಾಸ್ ಎ ಇದೆ. ಸೊ ಎಲ್ಸಿಎಂ ಕಾಸ್ ಎ. ಸೊ ಅಂಶದಲ್ಲಿ ಏನಾಗುತ್ತೆ ಹೇಳಿ, 1 ಪ್ಲಸ್ ಸೈನ್ ಎ ಆಯ್ತು ಇಂಟು 1 ಮೈನಸ್ ಸೈನ್ ಎ. 1 ಮೈನಸ್ ಸೈನ್ ಎ. ಸೊ ಇಲ್ಲಿ ನೋಡಿ, 1 ಪ್ಲಸ್ ಸೈನ್ ಎ ಇಂಟು 1 ಮೈನಸ್ ಸೈನ್ ಎ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಅಂಕಗಣಿತದ ನಿತ್ಯ ಸಮೀಕರಣಗಳು. ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಎ ಮೈನಸ್ ಬಿ ಏನಾಗತ್ತೆ ಹೇಳಿ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗತ್ತೆ, ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಸೊ ಹಾಗಾಗಿ ಇಲ್ಲಿ ಎ ಅನ್ನೋದು 1, ಬಿ ಅನ್ನೋದು ಸೈನ್ ಆಗತ್ತೆ. ಸೊ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಸೊ ಇದನ್ನ ಎ ಸ್ಕ್ವೇರ್ ಮೈನಸ್ ಬಿ ಅಂದ್ರೆ ಏನು, ಸೈನ್ ಎ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಕಾಸ್ ಎ. ಕಾಸ್ ಎ. ಸೊ ಈಸ್ ಈಕ್ವಲ್ ಟು 1 ಸ್ಕ್ವೇರ್ 1 ಬರ್ಬಿಡ್ತೇನೆ ಡೈರೆಕ್ಟ್. 1 ಮೈನಸ್ ಸೈನ್ ಎ ಹೋಲ್ ಸ್ಕ್ವೇರ್ ಏನಾಗತ್ತೆ, ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಕಾಸ್ ಎ ಆಯ್ತು. ಸೊ ಈಗ ಬೈ ಯೂಸಿಂಗ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ. ಸೊ ಇಲ್ಲಿ ಸೈನ್ ಫಂಕ್ಷನ್ ಬರುವಂತ ಐಡೆಂಟಿಟಿ ಯಾವ್ದಿದೆ ಹೇಳಿ, ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಇದೆ. ಸೊ ಇಲ್ಲಿ ನಾವು 1 ಮೈನಸ್ ಸೈನ್ ಸ್ಕ್ವೇರ್ ಬದಲು ಯಾವ್ದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಬೋದು ಇಲ್ಲಿ. ಸೊ ನಾವು 1 ಮೈನಸ್ ಸೈನ್ ಸ್ಕ್ವೇರ್ ಅನ್ನ ಸಪರೇಟ್ ಮಾಡಬೇಕು. ಸೊ 1, ಈ 1 ಅನ್ನ ಇಲ್ಲೇ ಇಟ್ಕೊಳ್ಳಿ, 1 ಪ್ಲಸ್ ಇದೆ ಅಲ್ವಾ. ಸೊ ಹಾಗಾಗಿ ಇಲ್ಲೇ ಇಟ್ಕೊಳ್ಳಿ. ಸೈನ್ ಸ್ಕ್ವೇರ್ ಅನ್ನ ಏನ್ ಮಾಡೋಣ, 1 ಜೊತೆ ತಗೊಂಡು ಹೋಗೋಣ. ಸೊ ಪ್ಲಸ್ ಸೈನ್ ಸ್ಕ್ವೇರ್ ಇದ್ದಿದ್ದು ರೈಟ್ ಸೈಡ್ ಹೋದಾಗ ಮೈನಸ್ ಸೈನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು, ಸೊ ಇಲ್ಲಿ ಇಸ್ ಈಕ್ವಲ್ ಟು ಸೈನ್ ಇದೆ. ಸೊ ಇಲ್ಲಿ ಕಾಸ್ ಸ್ಕ್ವೇರ್ ಎ ಹಾಗೆ ಉಳಿತಿಲ್ಲಿ, ಕಾಸ್ ಸ್ಕ್ವೇರ್ ಎ. ಸೊ ಹಾಗಾಗಿ ಇಲ್ಲಿ 1 ಮೈನಸ್ ಸೈನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ, ಕಾಸ್ ಸ್ಕ್ವೇರ್ ಎ. ಅಂದ್ರೆ ನಾನು 1 ಮೈನಸ್ ಸೈನ್ ಸ್ಕ್ವೇರ್ ಎ ಬದಲು ಕಾಸ್ ಸ್ಕ್ವೇರ್ ಎ ಅಂತ ಬರೀಬಹುದು ಬೈ ಯೂಸಿಂಗ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ. ಸೊ ಕಾಸ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಕಾಸ್ ಎ. ಸೊ 1 ಕಾಸ್ ಎ ಕ್ಯಾನ್ಸಲ್ ಆಗುತ್ತೆ, ಇಸ್ ಈಕ್ವಲ್ ಟು ಏನಾಯ್ತು, ಕಾಸ್ ಎ. ಓಕೆ, ಸೊ ಇಲ್ಲಿ ಕೊಟ್ಟಿರುವ ಉತ್ತರ ಯಾವ್ದು, ಇಲ್ಲಿ ಡಿ ಆಯ್ಕೆ ಸರಿಯಾಗಿದೆ ಅಲ್ವಾ. ಸೊ ಕಾಸ್ ಎ ಆಯ್ತು. ಸೊ ಸೀಕ್ಯಾಂಟ್ ಎ ಪ್ಲಸ್ ಟ್ಯಾನ್ ಎ ಇಂಟು 1 ಮೈನಸ್ ಸೈನ್ ಎ ಇಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ, ಕಾಸ್ ಎ ಆಗತ್ತೆ. ಓಕೆ, ನಾಲ್ಕನೇ ಪ್ರಶ್ನೆಯನ್ನ ನೋಡೋಣ. 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ. 1 ಪ್ಲಸ್ ಟ್ಯಾನ್ ಅನ್ನ ನಾವು ಸೈನ್ ಬೈ ಕಾಸ್ ಅಂತ ಬರೆಯೋಣ. ಸೊ ಟ್ಯಾನ್ ಸ್ಕ್ವೇರ್ ಟ್ಯಾನ್ ಎ ಇಸ್ ಈಕ್ವಲ್ ಟು ಏನ್ ಹೇಳಿ, ಸೈನ್ ಎ ಬೈ ಕಾಸ್ ಎ. ಅದೇ ರೀತಿ ಕಾಟ್ ಎ ಇಸ್ ಈಕ್ವಲ್ ಟು ಇದರ ಇನ್ವರ್ಸ್, ಕಾಸ್ ಎ ಬೈ ಸೈನ್ ಎ. ನೋಡಿ ಇಲ್ಲಿ ಕಾಟ್ ಇದೆ, ಸಿ ಎಸ್, ಕಾಸ್ ಎ ಬೈ ಸೈನ್ ಎ. ಟ್ಯಾನ್ ಇದೆ, ಎಸ್ ಬೈ ಸಿ, ಸೈನ್ ಎ ಬೈ ಕಾಸ್ ಎ. ಸೊ 1 ಪ್ಲಸ್ ಟ್ಯಾನ್ ಎ ಸೈನ್ ಸ್ಕ್ವೇರ್ ಎ. ಸೊ ಇಲ್ಲಿ ಟ್ಯಾನ್ ಸ್ಕ್ವೇರ್ ಇರೋದ್ರಿಂದ ಸೈನ್ ಸ್ಕ್ವೇರ್ ಬೈ ಕಾಸ್ ಸ್ಕ್ವೇರ್ ಎ ಆಗತ್ತೆ. ಸೈನ್ ಸ್ಕ್ವೇರ್ ಎ ಬೈ ಕಾಸ್ ಸ್ಕ್ವೇರ್ ಎ. ಅಥವಾ 1 ಪ್ಲಸ್ ಟ್ಯಾನ್ ಸ್ಕ್ವೇರ್. ಓಕೆ, ಇನ್ನೊಂದಿದೆ, 1 ಸೆಕೆಂಡ್. 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಇದೆ ಅಲ್ವಾ. ಸೊ ಇಲ್ಲಿ ನಾವು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿಯನ್ನ ಬಳಸ್ಬಿಡ್ಬೋದು ನೋಡಿ. 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಸೊ ಈಸ್ ಈಕ್ವಲ್ ಟು ಏನ್ ಹೇಳಿ, ಬೈ ಯೂಸಿಂಗ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಏನಾಗುತ್ತೆ, ಸೀಕ್ಯಾಂಟ್ ಸ್ಕ್ವೇರ್ ಎ ಅಲ್ವಾ. ಅದೇ ರೀತಿ 1 ಪ್ಲಸ್
ಕಾಟ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ, ಕೋಸಿಕ್ಯಾಂಟ್ ಸ್ಕ್ವೇರ್ ಎ ಬೈ ಯೂಸಿಂಗ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ. ಸೊ ಹಾಗಾಗಿ ಇಲ್ಲಿ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಏನ್ ಬರಿಬಹುದು ಹೇಳಿ, ಸಿಕ್ಯಾಂಟ್ ಸ್ಕ್ವೇರ್ ಎ ಡಿವೈಡೆಡ್ ಬೈ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಕೋಸಿಕ್ಯಾಂಟ್ ಸ್ಕ್ವೇರ್ ಎ. ಸೊ ಡೈರೆಕ್ಟ್ ಸಾಲ್ವ್ ಮಾಡ್ಬೋದು ಇಲ್ಲಿ. ಓಕೆ, ಸೊ ಸಿಕ್ಯಾಂಟ್ ಸ್ಕ್ವೇರ್ ಎ, ಸೊ ಸಿಕ್ಯಾಂಟ್ ಸ್ಕ್ವೇರ್ ಎ ಅನ್ನ 1 ಬೈ ಕಾಸ್ ಸ್ಕ್ವೇರ್ ಎ whole divided by cosecant square a. So 1 by sin square a. So is equal to 1 by cos square a. So 1 by sin square ಏನಾಗುತ್ತೆ ಇಂಟು ಡಿವೈಡೆಡ್ ಬೈ ಇದ್ದಿದ್ದು ಇಂಟು ಆದಾಗ ಅಂಶದಲ್ಲಿದ್ದು ಛೇದಕ್ಕೆ ಬರುತ್ತೆ, ಛೇದದಲ್ಲಿ ಇದ್ದಿದ್ದು ಅಂಶಕ್ಕೆ ಹೋಗುತ್ತೆ. ಸೊ ಇಂಟು ಏನಾಯ್ತು ಹೇಳಿ, sin square a divided by 1. ಓಕೆ, ಸೊ 1 by cos square a ಇಲ್ಲಿ ಡಿವೈಡೆಡ್ ಬೈ ಇದೆ ಅಲ್ವಾ, ಸೊ ಇಲ್ಲಿ ಇಂಟು ಆದಾಗ ಏನಾಗುತ್ತೆ ಹೇಳಿ, 1 ಅಂಶದಲ್ಲಿದ್ದು ಛೇದಕ್ಕೆ ಹೋಗುತ್ತೆ, ಛೇದದಲ್ಲಿದ್ದು ಅಂಶಕ್ಕೆ ಬರುತ್ತೆ. ಸೊ sin square a by 1 ಆಗುತ್ತೆ. is equal to 1 into sin square a is sin square a divided by cos square a into 1 is cos square a. ಸೊ sin by cos ಏನಾಗುತ್ತೆ ಹೇಳಿ, is equal to tan ಅಲ್ವಾ. ಸೊ ಹಾಗಾಗಿ is equal to tan square a ಆಯ್ತು. ಸೊ ಹಾಗಾಗಿ ಇಲ್ಲಿ 1 plus tan square a divided by 1 plus cot square a is equal to tan square a. ಸೊ ಡಿ ಏನಾಗುತ್ತೆ ಕರೆಕ್ಟ್ ಆಪ್ಷನ್. ಓಕೆ, ಇಲ್ಲಿ ವ್ಯಾಖ್ಯಾನಿಸಲ್ಪಟ್ಟ ಹೇಳಿಕೆಗಳಲ್ಲಿನ ಕೋನಗಳು ಲಘು ಕೋನಗಳಾಗಿವೆ. ಈ ಕೆಳಗಿನ ಸಮೀಕರಣಗಳನ್ನ ಸಾಧಿಸಿ. ಸೊ ಇಲ್ಲಿ ಕೋಸಿಕ್ಯಾಂಟ್ ತೀಟಾ, ಸೊ ಎ ಬದಲು ತೀಟಾ ಅಂತ ಹೇಳಿದ್ದಾರೆ, ಆಂಗಲ್ಸ್ ಇದು, ಮೈನಸ್ ಕಾಟ್ ತೀಟಾ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಮೈನಸ್ ಕಾಸ್ ತೀಟಾ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ತೀಟಾ. ಸೊ ಇಲ್ಲಿ ಎಡಭಾಗ ಮತ್ತು ಬಲಭಾಗಗಳನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಎಡಭಾಗವನ್ನ ಸಾಲ್ವ್ ಮಾಡ್ಕೋತಾ ಏನ್ ಮಾಡ್ಬೋದು, ಈಕ್ವಲ್ ಟು ಬಲಭಾಗ ಅಂತ ಪ್ರೂವ್ ಮಾಡ್ಬೇಕು. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಅನ್ನ ಪ್ರೂವ್ ಮಾಡ್ಕೊಳ್ತಾ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಅಂತ ತೋರಿಸ್ಬೇಕು. ಓಕೆ, ಸೊ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂತ ಪ್ರೂವ್ ಆಗತ್ತೆ ಆಗ. ಸೊ ಇಲ್ಲಿ ನಾವೀಗ ಏನ್ ಮಾಡೋಣ, ಎಡಭಾಗವನ್ನ ತಗೊಳ್ಳೋಣ. ಸೊ ಅಂದ್ರೆ ಲೆಫ್ಟ್ ಸೈಡ್ ಈಕ್ವೇಶನ್ ನ ತಗೊಳ್ಳೋಣ. ಸೊ ಇಲ್ಲಿ ಏನಿದೆ ಲೆಫ್ಟ್ ಸೈಡ್ ಎಡಭಾಗ, ಕೋಸಿಕ್ಯಾಂಟ್ ತೀಟಾ ಪ್ಲಸ್ ಕಾಟ್ ಮೈನಸ್ ಅಲ್ವಾ, ಸಾರಿ ಮೈನಸ್ ಕಾಟ್ ತೀಟಾ ಹೋಲ್ ಸ್ಕ್ವೇರ್. ಓಕೆ, ಸೊ ಇದನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಈಕ್ವಲ್ ಟು 1 ಮೈನಸ್ ಕಾಸ್ ತೀಟಾ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ತೀಟಾ ಅಂತ ಪ್ರೂವ್ ಮಾಡ್ಬೇಕು ನಾವು. ಓಕೆ, ಸೊ ಇಲ್ಲಿ ಕೋಸಿಕ್ಯಾಂಟ್ ತೀಟಾ, ಸೊ ಇದನ್ನ ಕೋಸಿಕ್ಯಾಂಟ್ ತೀಟಾ ಈಕ್ವಲ್ ಟು ಏನಾಗುತ್ತೆ 1 ಬೈ ಸೈನ್ ಆಗತ್ತೆ. ಸೊ ಹಾಗಾಗಿ 1 ಬೈ ಸೈನ್ ತೀಟಾ. ಸೊ ಕೋಸಿಕ್ಯಾಂಟ್ ತೀಟಾವನ್ನ ನಾನು 1 ಬೈ ಸೈನ್ ರೂಪದಲ್ಲಿ ವ್ಯಕ್ತಪಡಿಸಿದ್ದೇನೆ. ಮೈನಸ್ ಕಾಟ್ ತೀಟಾ, ಸೊ ಕಾಟ್ ತೀಟಾ ಏನಾಗುತ್ತೆ ಹೇಳಿ, ಕಾಸ್ ತೀಟಾ ಡಿವೈಡೆಡ್ ಬೈ ಸೈನ್ ತೀಟಾ. ಸೊ ಹೋಲ್ ಸ್ಕ್ವೇರ್ ಇದೆ ಅಲ್ವಾ, ಸೊ ಹೋಲ್ ಸ್ಕ್ವೇರ್. ಸೊ ಈಗ ಇದೆರಡನ್ನ ಆಡ್ ಮಾಡೋಣ. ಸೊ ಇಲ್ಲಿ ಸೈನ್ ತೀಟಾ ಇದೆ, ಸೊ ಛೇದಗಳು ಸಮನಾಗಿದೆ. ಸೊ ಹಾಗಾಗಿ ಏನಾಗುತ್ತೆ ಹೇಳಿದು 1 ಮೈನಸ್ ಕಾಸ್ ತೀಟಾ ಡಿವೈಡೆಡ್ ಬೈ ಸೈನ್ ತೀಟಾ ಹೋಲ್ ಸ್ಕ್ವೇರ್ ಆಯ್ತು. ಓಕೆ, ಸೊ ಆಡ್ ಮಾಡಿದ್ದೀನಿ ಅಷ್ಟೇ, 1 ಮೈನಸ್ ಕಾಸ್ ತೀಟಾ ಡಿವೈಡೆಡ್ ಬೈ ಸೈನ್ ತೀಟಾ ಹೋಲ್ ಸ್ಕ್ವೇರ್ ಇರೋದ್ರಿಂದ ಹೋಲ್ ಸ್ಕ್ವೇರ್ ಅಂತ ಬರೆದಿದ್ದೇನೆ. ಸೊ ಇಲ್ಲಿ ಎ ಬೈ ಬಿ ಹೋಲ್ ಸ್ಕ್ವೇರ್ ಅಂದ್ರೆ ಏನ್ ಹೇಳಿ, ಎ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಅಂತ ಅಲ್ವಾ. ಸೊ ಹಾಗೆ ಇಲ್ಲೂ ಕೂಡ 1 ಮೈನಸ್ ಕಾಸ್ ತೀಟಾ ಡಿವೈಡೆಡ್ ಬೈ ಸೈನ್ ತೀಟಾ ಹೋಲ್ ಸ್ಕ್ವೇರ್ ಮೀನ್ಸ್ 1 ಮೈನಸ್ ಕಾಸ್ ತೀಟಾ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ತೀಟಾ. ಓಕೆ, ಎ ಸ್ಕ್ವೇರ್ ಬೈ ಬಿ ಸ್ಕ್ವೇರ್. ಓಕೆ, ಸೊ ಇಲ್ಲಿ ಎ ಅನ್ನೋದು 1 ಮೈನಸ್ ಕಾಸ್, ಬಿ ಅನ್ನೋದು ಸೈನ್. ಸೊ ಇದೇನಾಯ್ತು 1 ಮೈನಸ್ ಕಾಸ್ ತೀಟಾ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ತೀಟಾ ಆಯ್ತು. ಸೊ 1 ಮೈನಸ್ ಕಾಸ್ ತೀಟಾ ಅಂದ್ರೆ ಏನ್ ಹೇಳಿ, ಇಲ್ಲಿ 2 ಸ್ಕ್ವೇರ್ ಅಂದ್ರೆ ಏನು, ಎರಡನ್ನ 2 ಸಲ ಗುಣಿಸಲಾಗಿದೆ ಅಂತ ಅರ್ಥ ಅಲ್ವಾ. ಸೊ ಅದೇ ರೀತಿ 1 ಮೈನಸ್ ಕಾಸ್ ತೀಟಾ ಹೋಲ್ ಸ್ಕ್ವೇರ್ ಅಂದ್ರೆ ಏನಂತ ಅರ್ಥ ಹೇಳಿ,
1 minus cos theta into 1 minus cos theta. So ಇದನ್ನ ನಾವು 1 minus cos theta into 1 minus cos theta. So 1 minus cos theta into 1 minus cos theta, 1 minus cos theta ದ whole square ಆಯ್ತು. Divided by sin square theta. So by using trigonometric identity, sin square theta plus cos square theta is equal to ಏನ್ ಹೇಳಿ 1. So sin square theta is equal to ಏನಾಗುತ್ತೆ, ನಮ್ಗೆ ಆಕ್ಚುಲಿ ಬೇಕಾಗಿರೋದು sin square ಬೇಕು. ಸೊ sin square theta is equal to ಏನಾಗುತ್ತೆ 1 plus cos square ಆ ಕಡೆ ಹೋದಾಗ minus cos square theta ಆಯ್ತು. ಸೊ ಹಾಗಾಗಿ ಇಲ್ಲಿ sin square theta is equal to 1 minus cos square theta. Okay. So 1 minus cos theta into 1 minus cos theta divided by 1 minus sin square theta. So ಇಷ್ಟು ಬಂದಿದೆ. So 1 minus cos theta 1 minus cos square ಅಲ್ವಾ ಇದು, ಸಾರಿ. So 1 minus cos square theta. So sin square is equal to ಏನಾಯ್ತು 1 minus cos square theta. So ಇಲ್ಲಿ 1 minus cos theta into 1 minus cos theta as it is ಹಾಗೆ ಬರೀತೇನೆ, divided by 1 minus cos square theta ಇದೆ. ಸೊ ಇಲ್ಲಿ 1 ಸ್ಕ್ವೇರ್ ಅಂದ್ರೆ 1 ಅಲ್ವಾ. ಸೊ ಹಾಗಾಗಿ ಇಲ್ಲಿ ನಾನು ಏನ್ ಮಾಡ್ತೇನೆ 1 ಅನ್ನ 1 ಸ್ಕ್ವೇರ್ ಅಂತ ಬರೀತೇನೆ. ಸೊ ಇಲ್ಲಿ ಏನು ಚೇಂಜಸ್ ಆಗಲ್ಲ, 1 ಸ್ಕ್ವೇರ್ ಅಂದ್ರೆ 1 ಗೆ ಸಮನಾಯ್ತು. ಸೊ ಚೆಕ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಅರ್ಥ ಆಗ್ಬಿಡತ್ತೆ. ಮೈನಸ್ cos square theta. ಓಕೆ, ಸೊ ಇದು ಏನ್ ಹೇಗ್ ಬಂದಿದೆ, a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದಲ್ಲಿ ಬರ್ದಿದ್ದೇನೆ ನಾನು. ಸೊ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನ್ ಹೇಳಿ a ಮೈನಸ್ ಬಿ ಇಂಟು a ಪ್ಲಸ್ ಬಿ ಅಲ್ವಾ. ಸೊ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈಕ್ವಲ್ ಟು ಏನ್ ಹೇಳಿ a ಮೈನಸ್ ಬಿ ಇಂಟು a ಪ್ಲಸ್ ಬಿ. ಸೊ ಯಾವ್ಯಾವ ಸಂದರ್ಭದಲ್ಲಿ a ಮೈನಸ್ ಬಿ ಇಂಟು a ಪ್ಲಸ್ ಬಿ ಬರುತ್ತೋ ಅಲ್ಲಿ ನೀವು a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಹೇಳ್ಬೋದು. ಎಲ್ಲಿ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಬರುತ್ತೋ ಅಲ್ಲಿ ನೀವು a ಮೈನಸ್ ಬಿ ಇಂಟು a ಪ್ಲಸ್ ಬಿ ಅಂತ ಹೇಳ್ಬೋದು. ಸೊ ಹಾಗಾಗಿ ಇಲ್ಲಿ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅನ್ನ ನಾನು ಅಂಶವನ್ನ ಹಾಗೆ ಬರ್ಕೊಳ್ತೇನೆ, 1 ಮೈನಸ್ ಕಾಸ್ ಥೀಟಾ ಇಂಟು 1 ಮೈನಸ್ ಕಾಸ್ ಥೀಟಾ. ಸೊ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅನ್ನ 1 ಮೈನಸ್ ಕಾಸ್ ಥೀಟಾ ಇಂಟು 1 ಪ್ಲಸ್ ಕಾಸ್ ಥೀಟಾ. ಓಕೆ, ಸೊ ಇದು ಎರಡು ಈಕ್ವಲ್. ಸೊ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈಕ್ವಲ್ ಟು ಏನಾಗುತ್ತೆ a ಮೈನಸ್ ಬಿ ಇಂಟು a ಪ್ಲಸ್ ಬಿ. ಸೊ ಇದನ್ನ ನಾನು a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅನ್ನ a ಮೈನಸ್ ಬಿ ಇಂಟು a ಪ್ಲಸ್ ಬಿ ರೂಪದಲ್ಲಿ ಬರ್ದಿದ್ದೇನೆ. ಇಸ್ ಈಕ್ವಲ್ ಟು, ಸೊ ಇಲ್ಲಿ 1 ಮೈನಸ್ ಕಾಸ್ ಥೀಟಾ 1 ಮೈನಸ್ ಕಾಸ್ ಥೀಟಾ ಕ್ಯಾನ್ಸಲ್ ಆಗುತ್ತೆ. ಇಸ್ ಈಕ್ವಲ್ ಟು ಏನು ಉಳಿಯುತ್ತೆ ಹೇಳಿ 1 minus cos theta divided by 1 plus cos theta. So is equal to ಏನಾಗುತ್ತೆ ಬಲಭಾಗ ಆಗುತ್ತೆ. ಓಕೆ, ಸೊ LHS ಈಕ್ವಲ್ ಟು ಏನ್ ಹೇಳಿದ್ವಿ ನಾವು RHS ಅಂತ ಪ್ರೂವ್ ಮಾಡಿದ್ವಿ. ಸೊ LHS ಕೋಸಿಕ್ಯಾಂಟ್ ಥೀಟಾ ಮೈನಸ್ ಕಾಸ್ ಥೀಟಾ ಹೋಲ್ ಸ್ಕ್ವೇರ್. ಸೊ ಇದನ್ನ ಪ್ರೂವ್ ಮಾಡ್ತಾ ಏನ್ ಮಾಡಿದ್ವಿ ಈಕ್ವಲ್ ಟು ಬಲಭಾಗ ಈಕ್ವಲ್ ಟು RHS ಅಂತ ಪ್ರೂವ್ ಮಾಡಿದ್ವಿ. ಓಕೆ, ಓಕೆ, ಆರನೇ ಲೆಕ್ಕವನ್ನ ನೋಡೋಣ. ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಎ ಇಸ್ ಈಕ್ವಲ್ ಟು ಸೀಕ್ಯಾಂಟ್ ಎ ಪ್ಲಸ್ ಟ್ಯಾನ್ ಎ ಅಂತ ಪ್ರೂವ್ ಮಾಡ್ಬೇಕಿಲ್ಲಿ. ಸೊ ಇಲ್ಲಿ ಎಡಭಾಗವನ್ನ ಬರ್ಕೊಳ್ಳೋಣ. ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಸೈನ್ ಎ divided by 1 minus sin a. ಇಲ್ಲಿ ನಾವು ಅಂಶ ಮತ್ತು ಛೇದಕ್ಕೆ 1 ಪ್ಲಸ್ sin a ಮತ್ತು 1 ಪ್ಲಸ್ sin a ಇಂದ ಗುಣಿಸ್ಬೇಕು. ಸೊ ಇಲ್ಲಿ ಕರಣಿಗಳೊಳಲ್ಲಿ ನೋಡಿದೀರಾ. ಸೊ ಇಲ್ಲಿ ಛೇದದಲ್ಲಿ 1 ಮೈನಸ್ sin a ಇದ್ರೆ ಅದರ ಅಪೋಸಿಟ್ ಸೈನ್ ಅನ್ನ ತಗೊಳ್ಬೇಕಾಗತ್ತೆ.
ಸೊ ಅವುಗಳನ್ನ ಏನ್ ಮಾಡ್ಬೇಕು, ಅಂಶ ಮತ್ತು ಛೇದದಕ್ಕೆ ಗುಣಿಸ್ಬೇಕು. ಸೊ ಇಲ್ಲಿ 1 ಮೈನಸ್ ಸೈನ್ ಎ ಇದೆ ಅಲ್ವಾ, ಸೊ ಇದರ ಅಪೋಸಿಟ್ ಸೈನ್ ಏನಾಗತ್ತೆ ಹೇಳಿ, 1 ಪ್ಲಸ್ ಸೈನ್ ಎ. ಸೊ 1 ಪ್ಲಸ್ ಸೈನ್ ಎ ಅನ್ನ ಅಂಶಕ್ಕೂ ಗುಣಿಸ್ತಾ ಇದ್ದೇವೆ, 1 ಪ್ಲಸ್ ಸೈನ್ ಎ ಅನ್ನ ಛೇದಕ್ಕೂ ಗುಣಿಸ್ತಾ ಇದ್ದೇವೆ. ಓಕೆ, ಸೊ ಹೀಗ್ ಮಾಡ್ಕೋಬೇಕು. ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಎ ಇಂಟು ಅಂಶ ಮತ್ತು ಛೇದಕ್ಕೆ ನಾವು 1 ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಸೈನ್ ಎ ಇಂದ ಗುಣಿಸಿ. ಓಕೆ, ಅಂಶ ಮತ್ತು ಛೇದವನ್ನ ವರ್ಗಮೂಲ 1 ಪ್ಲಸ್ ಸೈನ್ ಎ ರಿಂದ ಗುಣಿಸಿ. ಓಕೆ, ಸೊ ಇದೇನಾಗತ್ತೆ ಈಗ, ವರ್ಗಮೂಲ 1 ಪ್ಲಸ್ ಸೈನ್ ಎ ಇಂಟು 1 ಪ್ಲಸ್ ಸೈನ್ ಎ. ಸೊ ಏನಾಗತ್ತೆ ಹೇಳಿ, 1 ಪ್ಲಸ್ ಸೈನ್ ಎ ದ ಹೋಲ್ ಸ್ಕ್ವೇರ್ ಆಯ್ತು. ಸೊ 1 ಪ್ಲಸ್ ಎ ದ ಹೋಲ್ ಸ್ಕ್ವೇರ್, ವರ್ಗಮೂಲ 1 ಪ್ಲಸ್ ಸೈನ್ ಎ ದ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಎ ಪ್ಲಸ್ ಬಿ, ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ, 1 ಮೈನಸ್ ಸೈನ್ ಎ ಇಂಟು 1 ಪ್ಲಸ್ ಸೈನ್ ಎ. ಸೊ ಇದೇನಾಗತ್ತೆ ಹೇಳಿ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗತ್ತೆ. ಸೊ ಹಾಗಾಗಿ ಇದನ್ನ 1 ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್ ಎ ಆಯ್ತು. ಸೊ ಎ ಪ್ಲಸ್ ಬಿ, ಸಾರಿ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಸೊ ಬ್ರಾಕೆಟ್ ಅಲ್ಲಿ ಬರೀತೇನೆ ಇಲ್ಲಿ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಬೈ ಯೂಸಿಂಗ್ algebraic identity is equal to ಏನಾಗತ್ತೆ, a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಸೊ ಇಲ್ಲಿ a ಸ್ಕ್ವೇರ್ ಅನ್ನೋದು 1 ಆಗತ್ತೆ, b ಅನ್ನೋದು ಸೈನ್ ಸ್ಕ್ವೇರ್. ಓಕೆ, ಸೊ ಸ್ಕ್ವೇರ್ ರೂಟ್ ವರ್ಗಮೂಲ 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಡಿವೈಡೆಡ್ by using trigonometric identity, sin square a plus cos square a is equal to 1. So 1 minus sin square a is equal to ಏನಾಗತ್ತೆ ಹೇಳಿ, cos square a. ಸೊ ಇಲ್ಲಿ cos square ಜೊತೆ ಇರೋ sin square 1 ಜೊತೆ ಹೋದಾಗ ಪ್ಲಸ್ ಇದೇನಾಗತ್ತೆ, ಮೈನಸ್ ಆಗತ್ತೆ. ಸೊ 1 ಮೈನಸ್ ಸೈನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಕಾಸ್ ಸ್ಕ್ವೇರ್ ಎ. ಸೊ ಯಾಕೆ ನಾವು 1 ಮೈನಸ್ ಸೈನ್ ಸ್ಕ್ವೇರ್ ಎ ಅನ್ನ ಸಪರೇಟ್ ಮಾಡ್ಕೊಂಡ್ವಿ, ಯಾಕಂದ್ರೆ ಇಲ್ಲಿ 1 ಮೈನಸ್ ಸೈನ್ ಸ್ಕ್ವೇರ್ ಎ ಬದಲು ನಾವು ಸಬ್ಸ್ಟಿಟ್ಯೂಟ್ ಮಾಡಬೇಕು ಬೈ ಯೂಸಿಂಗ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ. ಸೊ ಹಾಗಾಗಿ 1 ಮೈನಸ್ ಸೈನ್ ಸ್ಕ್ವೇರ್ ಎ ಅನ್ನ ಸಪರೇಟ್ ಮಾಡ್ಕೊಳ್ತಾ ಇದೀವಿ. ಓಕೆ, ಸೊ ಈಗ ನಾವು 1 ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್ ಅಂದ್ರೆ 1 ಮೈನಸ್ ಸೈನ್ ಸ್ಕ್ವೇರ್ ಎ. ಸೊ ವರ್ಗಮೂಲ 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಸ್ಕ್ವೇರ್ ಈಕ್ವಲ್ ಟು ಕಾಸ್ ಸ್ಕ್ವೇರ್ ಎ ಬೈ ಯೂಸಿಂಗ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ. ಸೊ ಇದನ್ನ ನಾನು ಕಾಸ್ ಸ್ಕ್ವೇರ್ ಎ ಅಂತ ಬರೀತೇನೆ. ಸೊ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎ. ವರ್ಗಮೂಲ 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎ ಆಯ್ತು. ಸೊ ಇಲ್ಲಿ ಸೊ ಸ್ಕ್ವೇರ್ ರೂಟ್ ಆಫ್ ವರ್ಗಮೂಲ 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ವರ್ಗಮೂಲ ಕಾಸ್ ಸ್ಕ್ವೇರ್ ಎ. ಯಾಕೆ ಹೇಳಿ, ಇಲ್ಲಿ ವರ್ಗಮೂಲ ಎ ಬೈ ಬಿ ಈಕ್ವಲ್ ಟು ಏನ್ ಹೇಳಿ, ವರ್ಗಮೂಲ ಎ ಡಿವೈಡೆಡ್ ಬೈ ವರ್ಗಮೂಲ ಬಿ ಅಲ್ವಾ. ಸೊ ಹಾಗೆ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎ ಏನಾಗುತ್ತೆ ಹೇಳಿ, ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಎ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಕಾಸ್ ಸ್ಕ್ವೇರ್ ಎ ಆಯ್ತು. ಸೊ ಇಲ್ಲಿ ವರ್ಗಮೂಲ 2 ಸ್ಕ್ವೇರ್ ಇಸ್ ಈಕ್ವಲ್ ಟು ಏನ್ ಹೇಳಿ, 2 ಅಲ್ವಾ. ವರ್ಗಮೂಲ 2 2 4. ಸೊ ವರ್ಗಮೂಲ 4 ಇಸ್ ಈಕ್ವಲ್ ಟು ಏನಾಗುತ್ತೆ, 2 ಆಗತ್ತೆ. ವರ್ಗಮೂಲ 16 4. ಹಾಗೆ ಇಲ್ಲೂ ಕೂಡ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್. ಸೊ ಇಲ್ಲಿ ಸ್ಕ್ವೇರ್ ರೂಟ್ ಅಂದ್ರೆ ಏನ್ ಹೇಳಿ, 1/2 ಇಂಟು 2. ಸೊ 2 ಕ್ಯಾನ್ಸಲ್ ಆಗಿ ಹೋಗುತ್ತೆ. ಸೊ ಏನ್ ಉಳಿಯತ್ತೆ ಹೇಳಿ, 1 ಪ್ಲಸ್ ಸೈನ್ ಎ ಉಳಿಯತ್ತೆ. ಓಕೆ, ವರ್ಗಮೂಲ ಹೋಗ್ಬಿಡತ್ತೆ. ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಕಾಸ್ ಸ್ಕ್ವೇರ್ ಎ. ಸೊ ಏನಾಗತ್ತೆ ಹೇಳಿ,
ಕಾಸ್ ಎ ಆಗುತ್ತೆ. ಓಕೆ, ವರ್ಗಮೂಲ ಹೋಗ್ಬಿಡತ್ತೆ. ವರ್ಗಮೂಲ ಅಂದ್ರೆ ಏನ್ ಹೇಳಿ, 1/2 ಇಂಟು ಕಾಸ್ ಸ್ಕ್ವೇರ್ 2 ಕ್ಯಾನ್ಸಲ್ ಆಗಿ ಕಾಸ್ ಎ ಉಳಿಯತ್ತೆ. ಓಕೆ, ಸೊ ಈಸ್ ಈಕ್ವಲ್ ಟು, ಸೊ ಇದನ್ನ ಸ್ಪ್ಲಿಟ್ ಮಾಡಿ ಒಡೆದು ಬರೆಯೋಣ. ಸೊ ಇದೇನಾಗತ್ತೆ, 1/cos A ಪ್ಲಸ್ sin A by cos A. sin A by cos A. Okay, so 1/cos A plus sin A by cos A is equal to reciprocal of cos equal to secant A plus sin A by cos A equal to ಏನ್ ಬರಿಬಹುದು, tan A equal to tan A. Okay, so this is equal to ಏನಾಗತ್ತೆ, ಬಲಭಾಗ ಆಗತ್ತೆ. ಓಕೆ, ಸೊ ನಾವೇನ್ ಮಾಡಿದ್ವಿ ಇಲ್ಲಿ, ಸ್ಕ್ವೇರ್ ರೂಟ್ ಆಫ್ 1 plus sin A by 1 minus sin A is equal to secant A plus tan A, ಲೆಫ್ಟ್ ಹ್ಯಾಂಡ್ ಸೈಡ್ equal to ರೈಟ್ ಹ್ಯಾಂಡ್ ಸೈಡ್ ಅಂತ ಪ್ರೂವ್ ಮಾಡಿದ್ವಿ. ಓಕೆ, ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇನ್ 2 ಲೆಕ್ಕಗಳಿವೆ. ಸೊ ಅದನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡಿ ಹಾಗೆ ತ್ರಿಕೋನಮಿತಿಯ ಅನ್ವಯಗಳನ್ನ ಸ್ಟಾರ್ಟ್ ಮಾಡೋಣ. ಓಕೆ ಮಕ್ಕಳೇ, ಸೊ ಇಲ್ಲಿಗೆ ಇವತ್ತಿನ ಕ್ಲಾಸ್ ಅನ್ನ ಎಂಡ್ ಮಾಡ್ತೇನೆ. ಒನ್ಸ್ ಅಗೇನ್ ಥ್ಯಾಂಕ್ ಯು ಆಲ್.